ನೀವೇ ನೆನ್ಪು ಮಾಡ್ಕೊಳ್ಳಿ, ನೀವು PUC ಇದ್ದಾಗ, ನೀವು ಡಿಗ್ರಿ ಇದ್ದಾಗ, ನೀವು ಹೈಸ್ಕೂಲ್ ಓದ್ತಾ ಇದ್ದಾಗ, ಅಥವಾ ನೀವು ಶಾಲೆಯಲ್ಲಿ ಇದ್ದಾಗ ಪರಿಸರ ಅಧ್ಯಯನ ಅಂದ ತಕ್ಷಣ ಒಂದು ಸಬ್ಜೆಕ್ಟ್, ಒಂದು ಪುಸ್ತಕ ಇರ್ತಾ ಇತ್ತು. ಕನ್ನಡ ಸಾಹಿತ್ಯ ಅಂದ ತಕ್ಷಣ ಒಂದು ಪುಸ್ತಕ ಇರ್ತಾ ಇತ್ತು. ಇಂಗ್ಲಿಷ್ ಅಂದ ತಕ್ಷಣ ಒಂದು ಪುಸ್ತಕ ಇರ್ತಾ ಇತ್ತು. ಸಮಾಜ ವಿಜ್ಞಾನಕ್ಕೆ ಒಂದು ಪುಸ್ತಕ ಇರ್ತಾ ಇತ್ತು. ಆ ತರ ತಯಾರಿ ಮಾಡ್ತೀರಾ ನೀವು UPSC ನಲ್ಲಿ? ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು UPSC ಗೆ ಜಾಸ್ತಿ ಓದೋದು ಬೇಡ. ಸುಮಾರು 7,000 ಪುಟಗಳನ್ನ ಓದಬೇಕಾಗುತ್ತೆ. 7,000 ಪುಟ ಅಲ್ಲ, 7,000 ಪುಟ. ಗೊತ್ತಿದ್ರೆ 20 ಪುಟಗಳು, ಬರೀ 20 ಪುಟ. ನಮ್ಮ ಬಳಿ ಕ್ಲಾರಿಟಿ ಇಲ್ಲ. ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ಯಾರ ಬಳಿ ಕ್ಲಾರಿಟಿ ಇದೆ ಅವ್ರು ಇದರಲ್ಲಿ ಪಾಸ್ ಆಗ್ತಾ ಇದ್ದಾರೆ. ನನಗೆ ಮ್ಯಾಥ್ಸ್ ಬರಲ್ಲ ಸರ್, ಇದೇ ಬಹಳ ಜನರ ಗೋಳು. ಮ್ಯಾಥ್ಸ್ ಬರಲ್ವಾ, ಬಿಟ್ಬಿಡಿ. ಅಟ್ಲೀಸ್ಟ್ ಇಂಗ್ಲಿಷ್ ಕಲಿಯುವಂತ ಪ್ರಯತ್ನ ಪಡ್ತೀರಾ? ಈ 5 ವಿಷಯಗಳಿಂದ ಸುಮಾರು 75 ಅಂಕಗಳು ಬರುತ್ತೆ. ಅಂದಾಜು ಪ್ರತಿಯೊಂದು ಸಬ್ಜೆಕ್ಟ್ ನಿಂದ ಮಿನಿಮಮ್ 15 ಪ್ರಶ್ನೆಗಳು. ಒಂದೊಂದ್ಸಾರಿ 12 ಹೋಗುತ್ತೆ, ಒಂದ್ಸಾರಿ 18 ಹೋಗುತ್ತೆ. ಈ ಕ್ಲಾರಿಟಿ ನಿಮ್ಮ ಬಳಿ ಇರಬೇಕು. ಇದೆಯಾ ಈ ಕ್ಲಾರಿಟಿ? ಕಾಲ ಆ ಥರ ಇಲ್ಲ. ಈಗ ಪ್ರಶ್ನೆಗಳನ್ನ ಎಲ್ಲೋ ಒಂದು ಪುಸ್ತಕದ ಮೂಲೆಯಿಂದ ಹುಡುಕಿ ಕೇಳ್ತಾ ಇಲ್ಲ, ಪ್ರಶ್ನೆಗಳನ್ನ ನ್ಯೂಸ್ ಪೇಪರ್ನಿಂದಾನೇ ಕೇಳ್ತಾ ಇದ್ದಾರೆ. ಅಂದಾಜು ನಾವು ಪ್ಲಾನ್ ಮಾಡಿರೋ ಪ್ರಕಾರ ಸುಮಾರು 1000 ಗಂಟೆಗಳ ಕೋರ್ಸ್ ಪ್ಲಾನ್ ಮಾಡಿದೀವಿ ನಾವು ಒಂದು ವರ್ಷಕ್ಕೆ. ಯಾರು 450ಕ್ಕಿಂತ ಜಾಸ್ತಿ ತಗೊಳ್ತಾರಲ್ಲ ಅವ್ರು ಟಾಪರ್ ಆಗ್ತಾರೆ. GS ಇಷ್ಟಿಷ್ಟು ಅಂಕಗಳಿದೆ, ನಾನು ಇಷ್ಟಿಷ್ಟು ತಗೊಳ್ಬೇಕು, ಬರೆದು ಅನ್ಸ್ಕೊಳ್ಬೇಕು ಗೋಡೆಗಳ ಮೇಲೆ. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ, ಮೊದಲು ಓದ್ಕೊಳ್ಳೋದೇ ಇಲ್ಲ, ಸಬ್ಜೆಕ್ಟ್ ಮುಗಿಸೋದಿಲ್ಲ, ನೋಟ್ಸ್ ರೆಡಿ ಇರಲ್ಲ, ಸ್ಟಾರ್ಟ್ ಮಾಡ್ಬಿಡ್ತಾರೆ ಬರೆಯೋಕೆ. ಸರ್ ನನ್ನ ಆನ್ಸರ್ ರೈಟಿಂಗ್ ಬಿಡ್ತಾ ಇಲ್ಲ. ಹೇಗೆ ಬರುತ್ತೆ ನಿಮಗೆ? ನಾನು UPSC ಗೆ 2 ವರ್ಷ ಕೊಡೋದಪ್ಪ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ಅನ್ನುವಂತ ಕ್ಲಾರಿಟಿ ಇರಬೇಕು. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಷ್ಟೇ. ಅದರ ನಂತರ ವಿತ್ ಜಾಬೇ ಮಾಡ್ತೀನಿ ಅನ್ನುವಂತ ಒಂದು ಚಾಲೆಂಜ್ ಹಾಕೊಳ್ಬೇಕು ನಿಮಗೆ ನೀವೇ. 1 ವರ್ಷದಲ್ಲಿ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ರೆಡಿ ಮಾಡ್ಕೊಡ್ತೀವಿ, ನಿಮ್ಮನ್ನ ಸಂಪೂರ್ಣವಾಗಿ ರೆಡಿ ಮಾಡಿ ನಿಲ್ಲಿಸ್ತೀವಿ ಎಕ್ಸಾಮ್ಗೆ. ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೂ ಬೇರೆ 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 ಪ್ಲಾನ್ ಹೇಳ್ಕೊಡ್ತೀವಿ ನಿಮಗೆ. ಉದಾಹರಣೆಗೆ ನೀವು ಜಾಬ್ ಮಾಡ್ತಾ ಇದ್ರೆ, ನೀವು ಕಾಲೇಜ್ ಸ್ಟೂಡೆಂಟ್ ಇದ್ರೆ ಸುಮಾರು 80 to 90% ಅನ್ನ ನಾನೇ ಟೀಚ್ ಮಾಡ್ತೀನಿ. ಮತ್ತೆ 1 ವರ್ಷ ನಾನಿಲ್ಲಿ ನಿಮಗೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಜವಾಬ್ದಾರಿ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಸೀರಿಯಸ್ ಆಗಿ UPSC ಗೆ ಅಥವಾ KS ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ರೆ, ಸರ್ ನನಗೆ ಕ್ಲಾರಿಟಿ ಬೇಕು ಸರ್, ನಾನು 1 ವರ್ಷದಲ್ಲಿ ಇದಕ್ಕೆ ರೆಡಿ ಆಗಲೇಬೇಕು ಅಂತ ಇದ್ರೆ, ನೀವು 1 ವರ್ಷ ನಾನು ಹೇಳಿದ್ದಷ್ಟೇ ಕೇಳಬೇಕು, ನಾನು ಎಷ್ಟು ಹೇಳ್ತೀನಿ ಅಷ್ಟೇ ತಯಾರಿ ಮಾಡಬೇಕು, ನನ್ನನ್ನ ಕೇಳದೆ ಯಾವುದೇ ತಪ್ಪು ಹೆಜ್ಜೆ ಇಡೋ ಹಾಗಿಲ್ಲ. ಈ ತರ ಮಾಡಿದ್ರೆ 1 ವರ್ಷದಲ್ಲಿ ನೀವು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋ ಲೆವೆಲ್ಗೆ ಹೋಗ್ತೀರಿ. ಯಾಕಂದ್ರೆ ಅಂತಹ ರಿಸಲ್ಟ್ ಅನ್ನ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡು ಬರೋರಿದ್ದಾರೆ. 1 ವರ್ಷ ಆದ್ಮೇಲೆ ಬೇಕಾದ್ರೆ ಬಂದು ನನ್ನ ಕೇಳಿ, ನಾನು ಈ ತರ ಮಾಡಿ ಅಂತ ಹೇಳ್ತೀನಿ ನಿಮಗೆ. ಆ ತರ ಮಾಡಿ ಹೋಗಿ ಎಕ್ಸಾಮ್ ಬರೀರಿ. ಬರೆದ ಮೇಲೆ ಬನ್ನಿ, ಸರ್ ನೀವು ಹೇಳಿದ್ರಿ ಬಟ್ ಈ ತರ ಬರ್ಲಿಲ್ಲ ಸರ್ ಅಂತ ಯಾವ್ದಾದ್ರು ನನಗೆ ಆ ತರ ತೋರಿಸಿ ನೋಡೋಣ. ಪ್ರತಿದಿನ ಕ್ಲಾಸ್ ಕೇಳ್ತೀರಿ, ಶಾರ್ಟ್ ನೋಟ್ಸ್ ಮಾಡ್ತೀರಿ, ರಿವಿಷನ್ ಮಾಡ್ತೀರಿ, ವೀಕ್ಲಿ ಟೆಸ್ಟ್ ಬರೀತೀರಿ, ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡ್ತೀರಿ, PYQ ಅನಾಲಿಸಿಸ್ ಕ್ಲಾಸ್ ಕೇಳ್ತೀರಿ, PYQ ಸ್ವಂತ ಅನಾಲಿಸಿಸ್ ಮಾಡ್ತೀರಿ, ಹೋಗಿ ಎಕ್ಸಾಮ್ ಬರೀತೀರಿ, ಪಾಸ್ ಆಗ್ತೀರಿ ಅಷ್ಟೇ. ಶೂಟ್ ಮಾಡೋದು, ಗುರಿ ಮುಟ್ಟೋದು, ಇದಿಷ್ಟೇ ಇಲ್ಲಿ. ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸಂಪೂರ್ಣ UPSC ನೋಟ್ಸ್, ಸ್ಟ್ಯಾಂಡರ್ಡ್ ನೋಟ್ಸ್ ಕನ್ನಡದಲ್ಲಿ ರೆಡಿ ಇದೆ. ನಿಮ್ಗೆ ಮೊದಲು ಡೀಟೇಲ್ಸ್ ಕಳಿಸ್ತೀವಿ. ಆ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ನಿಮ್ ಡೌಟ್ಸ್ ಕೇಳೋದು. ನೀವು ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಒಂದ್ಸಾರಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ನಿಮ್ಮ ವಯಸ್ಸು ಎಷ್ಟಿದೆ, ನಿಮ್ಮ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಹೇಗೆಲ್ಲ ಬೆನಿಫಿಟ್ಸ್ ಇದೆ, ಇದನ್ನೆಲ್ಲ ಚೆಕ್ ಮಾಡಿ ನಾನು ನಿಮಗೆ ಜಾಯಿನ್ ಆಗಬೇಕು ಬೇಡ ಹೇಳ್ತೀನಿ. ಮತ್ತು IAS ಯಾಕೆ ಆಗ್ಬೇಕು ಅನ್ಕೊಂಡಿರ್ತೀರಿ ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ನಿಮಗೆ ಅಧಿಕಾರ ಸಿಗುತ್ತೆ, ಇಲ್ಲಿ ನಿಮಗೆ ಗೌರವ ಸಿಗುತ್ತೆ, ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಅವಕಾಶಗಳು ಸಿಗುತ್ತೆ. ಈ ಸಮಾಜವನ್ನ ಬದಲು ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಕರ್ನಾಟಕದಿಂದ ಪ್ರತಿ ವರ್ಷ 24 ರಿಂದ 25 ಜನ ಮಾತ್ರ ಪಾಸ್ ಆಗ್ತಾ ಇದ್ದಾರೆ. ಆ ಸಂಖ್ಯೆಯನ್ನ ನಾವು 100ಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ಗುರಿಯನ್ನು ಹೊತ್ಕೊಂಡು ಇದನ್ನ ಆರಂಭ ಮಾಡಿದೀವಿ. ಅವರಲ್ಲಿ ನೀವು ಒಬ್ರು ಆಗ್ಬೇಕು, ಲವಾಸ್ನ ಹೋಗ್ಬೇಕು, ನನಗೂ ಒಂದು ಮೆಸೇಜ್ ಹಾಕ್ಬೇಕು, ನಾನು ನಿಮ್ ಜೊತೆ ಬಂದು ಒಂದು ಸೆಲ್ಫಿ ತೆಗೆದುಕೊಳ್ಬೇಕು, ಇಷ್ಟೇ ನನ್ನ ಆಸೆ. ಅದಕ್ಕೋಸ್ಕರ ಇವತ್ತು ನಾವು ಪ್ರಾಕ್ಟೀಸ್ ಮಾಡುವಾಗ ಹೆಚ್ಚು ಬೆವರು ಸುರಿಸೋಣ, ರಣರಂಗದಲ್ಲಿ ಕಡಿಮೆ ರಕ್ತ ಸುರಿಸೋಣ, ಕರ್ನಾಟಕದ ಸಾಮರ್ಥ್ಯವನ್ನ ನಮ್ಮ ಭಾರತಕ್ಕೆ ತೋರಿಸೋಣ. ಕರ್ನಾಟಕದ ಬಹಳಷ್ಟು ಆಕಾಂಕ್ಷಿಗಳಲ್ಲಿ ನಾನು IAS ಮಾಡ್ಬೇಕನ್ನುವಂತ ಕನಸಿರುತ್ತೆ. ಆ ಕನಸನ್ನ ಕಂಡಿರೋರಲ್ಲಿ ನೀವು ಒಬ್ರಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಬರೀ IAS ಮಾತ್ರ ಅಲ್ಲ, ನೀವು KS ಆಗ್ಬೇಕು ಅನ್ಕೊಂಡಿದ್ರು ಕೂಡ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗೋದಿದೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. 2027 ಪರೀಕ್ಷೆಗೆ ನೀವು ತಯಾರಿ ಆಗ್ಬೇಕು ಅನ್ಕೊಂಡಿದ್ರೆ, ಇನ್ನು 1.5 ವರ್ಷದಲ್ಲಿ ನಾನು ಸಂಪೂರ್ಣವಾಗಿ ರೆಡಿಯಾಗಿ ಈ IAS ಪರೀಕ್ಷೆನ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ರೆ, ಅಥವಾ ಹೊಸದಾಗಿ ಬರಲಿರುವಂತಹ KS ಪರೀಕ್ಷೆನ ನೀವು ಬರೀಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. IAS ಪರೀಕ್ಷೆಯಲ್ಲಿ ನಮಗೆ ಇರುವಂತ ಹಂತಗಳು 3. ಮೊದಲನೇ ಪ್ರಿಲಿಮ್ಸ್, ಆಮೇಲೆ ಮೇನ್ಸ್, ಕೊನೆಯದಾಗಿ ಇಂಟರ್ವ್ಯೂ ಅಂತ ಅದನ್ನ ಕರೆಯಲ್ಲ, ಪರ್ಸನಾಲಿಟಿ ಟೆಸ್ಟ್ ಅಂತ ಕರೀತಾರೆ. KS ನಲ್ಲಿ ಕೂಡ ಇದೇ ಇರುತ್ತೆ. ಕೆಲವೇ ವ್ಯತ್ಯಾಸ ಇದೆ IAS ಗೂ ಮತ್ತೆ KS ಗೂ. ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ ನಿಮಗೆ, ಅದರ ನಂತರ ಮುಂದಕ್ಕೆ ಹೋಗೋಣ. IAS ಗೆ ಏನ್ ಸಿಲೆಬಸ್ ಇದೆಯೋ ಅದೇ ಸಿಲೆಬಸ್ ಕೂಡ KS ಗಿದೆ. ಏನು ವ್ಯತ್ಯಾಸ ಮೊದಲನೇದು ಅದನ್ನ ತಿಳಿಸ್ಬಿಡ್ತಾ ಇದೀನಿ. ಯಾಕಂದ್ರೆ ಯಾರು KS ಆಕಾಂಕ್ಷಿಗಳಿದ್ದೀರಿ ಕರ್ನಾಟಕದಲ್ಲಿ, ಯಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿದ್ದೀರಿ, ನೀವು ಬರೀ KS ತಯಾರಿ ಮಾಡ್ಕೊಂಡು ಕೂತ್ಕೊಳ್ತೀರಿ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆನ ಓದ್ತೀರಿ, ಬಟ್ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಒಂದು ಚೂರು ಅರ್ಥ ಆಗಲ್ಲ ನಿಮ್ಗೆ. ಅಷ್ಟು ಕೆಟ್ಟದಾಗಿ ಇವತ್ತು ಅನುವಾದ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಇವತ್ತು ಇಂಗ್ಲಿಷ್ ನಲ್ಲಿ ತಯಾರಿ ಮಾಡಬೇಕಾಗಿದೆ, ಪ್ರಿಲಿಮ್ಸ್ ಕೂಡ. ಓಕೆ, ಸೊ ಹೇಳ್ಕೊಡ್ತೀನಿ ನೋಡಿ. ಏನು
IAS ನಲ್ಲಿ ಆಪ್ಷನಲ್ ಅನ್ನೋದು ಇರುತ್ತೆ, ಇಲ್ಲಿ ಆಪ್ಷನಲ್ ಇಲ್ಲ. ಇನ್ನು IAS ನಲ್ಲಿ ನೀವು ಕರ್ನಾಟಕ ಇತಿಹಾಸ, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿನ ಡೀಪ್ ಆಗಿ ಸ್ಟಡಿ ಮಾಡೋ ಅಗತ್ಯ ಇಲ್ಲ. ಇಲ್ಲಿ ನೀವು ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಬೇಕು. ಹಾಗೇನೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನ್ ಬರುತ್ತೆ, ರೂರಲ್ ಡೆವಲಪ್ಮೆಂಟ್ ಬರುತ್ತೆ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಲ್ಲ, ಅದೊಂದು ಎಕ್ಸ್ಟ್ರಾ ಬರುತ್ತೆ. ಇದಿಷ್ಟು ಬಿಟ್ರೆ ಎರಡು ಸೇಮ್ ಟು ಸೇಮ್, ಅದೇ ಪ್ರಬಂಧ, ಅದೇ ಎಥಿಕ್ಸ್ ಪೇಪರ್ಗಳು, ಅದೇ GS ಸಬ್ಜೆಕ್ಟ್ಗಳು. ಸೊ ಯಾಕೆ ನೀವು KS ತಯಾರಿ ಮಾಡ್ಕೊಂಡು ಕುತ್ಕೊಳ್ತೀರಿ? ಟೈಮ್ ವೇಸ್ಟ್. ಮಾಡಿದ್ರೆ IAS ಗೆ ತಯಾರಿನೇ ಮಾಡ್ಬೇಕು. ಯಾಕಂದ್ರೆ 2024ರಲ್ಲಿ ಏನ್ ಎಕ್ಸಾಮ್ ನಡೆದಿತ್ತಲ್ಲ, ಅದ್ರ ರಿಸಲ್ಟ್ ಬರುತ್ತೆ ಕೆಲವೇ ತಿಂಗಳಲ್ಲಿ. ಆ ರಿಸಲ್ಟ್ ಬಂದ ಮೇಲೆ ನೀವೇ ನೋಡಿ, ಅಲ್ಲಿ KS ಗೆ ತಯಾರಿ ಮಾಡಿರೋರು ಪಾಸ್ ಆಗಿರ್ತಾರೋ ಅಥವಾ IAS ಗೆ ತಯಾರಿ ಮಾಡಿರೋರು ಪಾಸ್ ಆಗಿರ್ತಾರೋ, ನೀವೇ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಇವತ್ ಏನಾಗಿದೆ ಅಂತ ಅಂದ್ರೆ, ಮೊದಲು ಪ್ರಶ್ನೆ ಪತ್ರಿಕೆಯನ್ನ ಇಂಗ್ಲಿಷ್ ಅಲ್ಲಿ ರೆಡಿ ಮಾಡ್ತಾರೆ, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ, ಗೂಗಲ್ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಥವಾ AI ನ ಬಳಸ್ತಾರೆ. ಒಂದು ಚೂರು ಅರ್ಥ ಆಗಲ್ಲ, ನೀವ್ ಎಲ್ಲೂ ನೋಡೇ ಇರಲ್ಲ ಅಂತ ಪದಗಳೆಲ್ಲ ಬಂದು ಬಿಡುತ್ತೆ. ಸೊ ದಯವಿಟ್ಟು ಯಾರು ಕೂಡ ಕನ್ನಡದಲ್ಲಿ KS ತಯಾರಿಯನ್ನ ಮಾಡಬಾರ್ದು. ಪ್ರಿಲಿಮ್ಸ್ ಗೆ ಮೇನ್ಸ್ ಅಲ್ಲಿ ಬರೀರಿ ನೀವು ಕನ್ನಡದಲ್ಲಿ, ಏನೂ ಸಮಸ್ಯೆ ಇಲ್ಲ. ಪ್ರಿಲಿಮ್ಸ್ ಅನ್ನ ಇಂಗ್ಲಿಷ್ ಅಲ್ಲೇ ತಯಾರಿ ಮಾಡಬೇಕು. ಅದು ಹೇಗೆ ಎಂತ ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ನಿಮಗೆ. ಸರಿ, ಇದಿಷ್ಟು ಗೊತ್ತಿರ್ಲಿ. ಈ ವಿಡಿಯೋ 2027ರ ಪರೀಕ್ಷೆನ ಬರಿಬೇಕು ಅನ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನು ಮುಂದೆ ಬರಲಿರುವಂತಹ AS ನೋಟಿಫಿಕೇಶನ್ಗೆ ತಯಾರಿ ಮಾಡಬೇಕು ಅನ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೆ. ಬಿ ವೆರಿ ವೆರಿ ಸೀರಿಯಸ್. ಲೆಟ್ಸ್ ಬಿಗಿನ್. ನೋಡಿ, IAS ಪರೀಕ್ಷೆಯನ್ನ ಪ್ರತಿ ವರ್ಷ ಸುಮಾರು 7ರಿಂದ 8 ಲಕ್ಷ ಜನ ನಾವು ಬರಿಬೇಕು ಅನ್ನುವಂತ ಒಂದು ಕನಸನ್ನ ಕಾಣ್ತಾರೆ. ಅಪ್ಲಿಕೇಶನ್ ಕೂಡ ಫಿಲ್ ಮಾಡ್ತಾರೆ. ಅದರಲ್ಲಿ ಸುಮಾರು 5 ಲಕ್ಷ ಜನ ಹೋಗಿ ಎಕ್ಸಾಮ್ ಅನ್ನ ಬರೀತಾರೆ. ಎಲ್ರೂ ಬರೆಯಲ್ಲ, ಸುಮಾರು 5 ಲಕ್ಷ ಜನ ಮಾತ್ರ ಬರೀತಾರೆ. ಇವರಲ್ಲಿ ಸೀರಿಯಸ್ ಕ್ಯಾಂಡಿಡೇಟ್ ಗಳ ಪ್ರತಿ ವರ್ಷ ಇರೋರು ಕೇವಲ 50,000 ಜನ ಮಾತ್ರ. 50,000 ಜನ ವಿದ್ಯಾರ್ಥಿಗಳ ನಡುವೆ ಮಾತ್ರ ನಿಜವಾದ ಫೈಟ್ ನಡೆಯುತ್ತೆ, ಎಲ್ಲರ ನಡುವೆ ಅಲ್ವೇ ಅಲ್ಲ. ಹೊಸ ನೀರು ಬರ್ತಾ ಇರತ್ತೆ, ಹಳೆ ನೀರು ಹೋಗ್ತಾ ಇರತ್ತೆ. ನಿಜವಾದ ಫೈಟ್ ಇರೋದು ಇವ್ರ ನಡುವೆನೆ. ಯಾಕೆ ಸರ್? ಮತ್ ಹಾಗಾದ್ರೆ ಉಳಿದಿರೋರ್ ಕತೆ ಏನು? ನಿಮಗೂ ಕೂಡ ಈ ತರ ಅನುಭವ ಆಗಿರತ್ತೆ. ನೀವು ಕಾಲೇಜ್ ಮುಗಿಸ್ತೀರಿ, ನಿಮ್ ಮನೇಲಿ ಒಂದು ಸಮಸ್ಯೆ ಬರುತ್ತೆ. ನೀವು ಕಾಲೇಜ್ ಮುಗಿಸ್ತೀರಿ, ನಿಮ್ಗೆ ಆರೋಗ್ಯ ಕೆಡೋಕ್ ಆರಂಭ ಆಗುತ್ತೆ. ನೀವು ಕಾಲೇಜ್ ಮುಗಿಸ್ತೀರಿ, ಒಂದಲ್ಲ ಒಂದ್ ಸವಾಲುಗಳು ಪ್ರತಿದಿನ ನಿಮ್ಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ನೀವು ಕಾಲೇಜ್ ಮುಗಿಸ್ತೀರಿ, ಮತ್ತೊಂದೇನೋ ಘಟನೆಗಳಾಗ್ಬಿಡುತ್ತೆ. ಹೌದಲ್ವಾ? ಅಬ್ಸರ್ವ್ ಮಾಡಿದಿರಲ್ವಾ ಇದನ್ನ? ಸೊ ಇದೇ ಒಂದು ಕಾರಣಕ್ಕೆ ಸುಮಾರು 4.5 ಲಕ್ಷ ವಿದ್ಯಾರ್ಥಿಗಳು ಇದರಲ್ಲಿ ಸೀರಿಯಸ್ ಆಗಿರೋಕ್ ಆಗಲ್ಲ. ಎಷ್ಟೋ ಜನ ಸೀರಿಯಸ್ ಆಗಿರ್ಬೇಕು ಅನ್ಕೊಳ್ತಾರೆ, ಬಟ್ ಆದ್ರೂ ಕೂಡ ಸೀರಿಯಸ್ ಇರೋಕ್ ಆಗಲ್ಲ. ಯಾಕಂತ ಅಂದ್ರೆ, ಮೊದಲನೇ ರೀಸನ್ ಈ ಎನ್ವೈರನ್ಮೆಂಟ್, ಅವರ ಸುತ್ತಮುತ್ತಲಿರುವಂತಹ ವಾತಾವರಣ. ಎರಡನೇದು ಅವರ ಅನಾರೋಗ್ಯ. ಮೂರನೇದು ಕೆಲವೊಬ್ರು ಲೇಜಿ ಕೂಡ ಇರ್ತಾರೆ. ಇವು ಮುಖ್ಯವಾಗಿರುವಂತ ಕಾರಣಗಳು. ಸೊ ಈ 50,000 ಜನರಲ್ಲಿ ಪಾಸ್ ಆಗೋರು ಎಷ್ಟು ಗೊತ್ತಾ? ಪ್ರಿಲಿಮ್ಸ್ ಅಲ್ಲಿ 10,000ದಿಂದ 12,000 ಜನ ಮಾತ್ರ ಪ್ರಿಲಿಮ್ಸ್ ಅನ್ನ ಪಾಸ್ ಆಗ್ತಾರೆ. ಇದರಲ್ಲಿ ಮೇನ್ಸ್ ಎಕ್ಸಾಮ್ ಬರೆದ್ಮೇಲೆ ಪಾಸ್ ಆಗೋರು 2,000ದಿಂದ 3,000 ಜನ ಮಾತ್ರ. ಇವರನ್ನ ಪರ್ಸನಾಲಿಟಿ ಟೆಸ್ಟ್ ಗೆ ಡೆಲ್ಲಿಗೆ ಕರ್ಸ್ಕೊಳ್ತಾರೆ. ಇಂಟರ್ವ್ಯೂ ನಲ್ಲಿ ಅಂದ್ರೆ ಕೊನೆಗೆ ಪರ್ಸನಾಲಿಟಿ ಟೆಸ್ಟ್ ನಲ್ಲಿ ಕೊನೆಗೆ ಪಾಸ್ ಆಗಿ ಉಳಿಯೋರು 1000 ಜನ ಮಾತ್ರ. ಸಾಮಾನ್ಯವಾಗಿ ಪ್ರಿಲಿಮ್ಸ್ ಪರೀಕ್ಷೆ ಮೇ ತಿಂಗಳ ಕೊನೆಯ ವಾರದಲ್ಲಿ ನಡೆಯುತ್ತೆ. ಮೇನ್ಸ್ ಪರೀಕ್ಷೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಇನ್ನು ಇಂಟರ್ವ್ಯೂ ನಡೆಯೋದು ಅಥವಾ ಪರ್ಸನಾಲಿಟಿ ಟೆಸ್ಟ್ ನಡೆಯೋದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ವರೆಗೂ. ಪರ್ಸನಾಲಿಟಿ ಟೆಸ್ಟ್ ಮುಗಿದ 2 ದಿನದಲ್ಲಿ ರಿಸಲ್ಟ್ ಬರುತ್ತೆ. ಇದು UPSC ಮಾಡೆಲ್. ಇನ್ನು ಎಷ್ಟು ಜನ ಪ್ರತಿ ವರ್ಷ IAS ಆಗ್ತಾರೆ ಅಂದ್ರೆ, ಸುಮಾರು 180 ಜನ ಪ್ರತಿ ವರ್ಷ ಫಿಕ್ಸ್ ಆಗಿ IAS ಆಗ್ತಾರೆ. ಸುಮಾರು 200 ಜನ IPS ಆಗ್ತಾರೆ. ಇನ್ನು ಫಾರಿನ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್ ಸುಮಾರು 20ರಿಂದ 30 ಜನ ಆಗ್ತಾರೆ. ಮತ್ತು ಒಂದು ವಿಚಾರ, ಯಾರು ಈ ವರ್ಷ ಎಕ್ಸಾಮ್ ಅನ್ನ ಬರಿಬೇಕು ಅನ್ಕೊಂಡಿದ್ದೀರಿ, ಸರ್ ನಾನು ತಯಾರಿನೇ ಮಾಡಲ್ಲ ಬಟ್ ನಾನು ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀನಿ, ನೀವೇನಾದ್ರೂ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇದ್ರೆ ನಿಮಗೊಂದು ಒಳ್ಳೆ ಆಪ್ಷನ್ ಇದೆ. ನೀವು BAMS ಮಾಡಿರಬಹುದು ಅಥವಾ MBBS ನವ್ರು ಇರಬಹುದು ಅಥವಾ ಇಂಜಿನಿಯರ್ ಇರಬಹುದು ಅಥವಾ BSc ಮಾಡಿರಬಹುದು. ಈ 4 ಡಿಗ್ರಿಗಳನ್ನ ಮಾಡಿದ್ರೆ ಮತ್ತೆ ಯಾವ್ದಿದ್ರೆ ಚೆಕ್ ಮಾಡ್ಕೊ. ಸೊ ನೀವೇನ್ ಮಾಡ್ಬೋದು ಅಂತ ಅಂದ್ರೆ, UPSC ಪ್ರಿಲಿಮ್ಸ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ 3 ಆಪ್ಷನ್ ಇರುತ್ತೆ ನಮಗೆ. ಒಂದು, ಈ ಅಪ್ಲಿಕೇಶನ್ ನೀವು ಸಿವಿಲ್ ಸರ್ವಿಸ್ ಹಾಕ್ತಾ ಇದ್ದೀರೋ ಅಥವಾ ಬರೀ ಫಾರೆಸ್ಟ್ ಸರ್ವಿಸ್ ಹಾಕ್ತಾ ಇದ್ದೀರೋ ಅಥವಾ ಎರಡಕ್ಕೂ ಕೂಡ ಹಾಕ್ತಾ ಇದ್ದೀರೋ. ಇದರ ಅರ್ಥ ಏನು ಗೊತ್ತಾ? ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸ್ತೀನಿ ನಿಮಗೆ. ನೀವು ಒಬ್ಬ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಅಂದ್ರೆ ನೋಡ್ರಿ, ನಿಮ್ಗೆ 6 ಅಟೆಂಪ್ಟ್ ಇರುತ್ತೆ. 32 ವರ್ಷದವರೆಗೂ ಕೂಡ ನೀವು ಬರಿಬಹುದು. ಸೊ 6 ಅಟೆಂಪ್ಟ್ ಹೇಗಿರುತ್ತೆ? ನಿಮಗೆ ಸಿವಿಲ್ ಸರ್ವಿಸ್ಗೂ 6 ಅಟೆಂಪ್ಟ್ ಇರುತ್ತೆ, ಫಾರೆಸ್ಟ್ ಸರ್ವಿಸ್ ಕೂಡ 6 ಅಟೆಂಪ್ಟ್ ಇರುತ್ತೆ. ಈಗ ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಬರಿಬೇಕು ಅನ್ಕೊಳ್ತಾ ಇದೀರಿ, ಫೈನಲ್ ಇಯರ್ ಅಲ್ಲಿ ಇದೀರಿ, ನಿಮ್ಮ ವಯಸ್ಸು ಕನಿಷ್ಠ 21 ಆಗಿರ್ಬೇಕು, ಮತ್ತೆ 21 ವರ್ಷ ಆಗಿರ್ಬೇಕು. ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆಲ್ಲ. ಚಾಟ್ GPT ಎಲ್ಲ ಹೇಳ್ಕೊಡುತ್ತೆ ನಿಮಗೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಈಗ ನೀವೇನು ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಎಲ್ರು ಬೋತ್ ಅಂತ ಫಿಲ್ ಮಾಡಿಬಿಡ್ತೀವಿ. ಬೋತ್ ಅಂತ ಫಿಲ್ ಮಾಡಿಬಿಟ್ರೆ ನಡೆಯೋದು ಒಂದೇ ಎಕ್ಸಾಮು. ನಿಮ್ಮನ್ನ ಸಿವಿಲ್ ಸರ್ವಿಸ್ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾರೆ ಅವರು, ಫಾರೆಸ್ಟ್ ಸರ್ವಿಸ್ ಕೂಡ ಅಂತ ಕನ್ಸಿಡರ್ ಮಾಡ್ತಾರೆ. ಏನ್ ಮಾಡಿ ಅಂತ ಅಂದ್ರೆ, ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕುವಾಗ ಟ್ರಯಲ್ ಕೊಡ್ತಾ ಇರ್ತೀರಲ್ವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ನವರು, ಫಾರೆಸ್ಟ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಿ ಫಸ್ಟ್ ಅಟೆಂಪ್ಟ್ ಇಲ್ಲಿ ಹೋಗುತ್ತೆ ನಿಮ್ದು. ನೆಕ್ಸ್ಟ್ 5 ಅಟೆಂಪ್ಟ್ ಇಲ್ಲಿ ಉಳಿಯುತ್ತೆ, 6 ಅಟೆಂಪ್ಟ್ ಇಲ್ಲಿ ಉಳಿಯುತ್ತೆ. ನೀವ್ ಯಾವ ವರ್ಷ ಸೀರಿಯಸ್ ಕೊಡ್ಬೇಕು ಅನ್ಕೊಂಡಿರ್ತೀರಿ ಅವಾಗ ಸಿವಿಲ್ ಸರ್ವಿಸ್ ಹಾಕಿ. ಯಾರು IAS IPS ಆಗೋರಿದ್ದೀರಿ ಅವರು, ಇನ್ ಯಾರು ಫಾರೆಸ್ಟ್ ಆಫೀಸರ್ ಆಗ್ಬೇಕು ಅನ್ಕೊಂಡಿದೀರಿ ನೀವು ಉಲ್ಟಾ ಮಾಡಿ. ಅರ್ಥ ಆಯ್ತಾ ನಿಮಗೆ? ಸೊ ಈ ತರ ಟ್ರಿಕ್ಸ್ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಕೂಡ 12 ಅಟೆಂಪ್ಟ್ ಸಿಗುತ್ತೆ ಈ ತರ ಮಾಡಿದಾಗ. ಬಟ್ IAS ಗೆ 6 ಅಟೆಂಪ್ಟ್, ಫಾರೆಸ್ಟ್ ಸರ್ವಿಸ್ ಗೆ 6 ಅಟೆಂಪ್ಟ್, ಆ ತರ ಯೂಸ್ ಮಾಡ್ಕೊಳ್ಬಹುದು. ಈ ಟ್ರಿಕ್ ಒಂದನ್ನ ನೆನ್ಪಿಟ್ಕೊಳ್ಳಿ. ಅಂದಾಜು ಸಿಗ್ತಾ ಇದೆ ನಿಮಗೆ ಎಷ್ಟು ಜನ ಎಕ್ಸಾಮ್ ಬರೀತಾ ಇದಾರೆ, ಯಾರ್ಯಾರು ಏನೇನ್ ಆಗ್ತಾ ಇದಾರೆ
ಇದ್ದಾರೆ. ಇಲ್ಲಿ ಯಾಕೆ ಕರ್ನಾಟಕದವರು ಅಥವಾ ದಕ್ಷಿಣ ಭಾರತದವರು ಜಾಸ್ತಿ ಜನ ಪಾಸ್ ಆಗ್ತಾ ಇಲ್ಲ, ಯಾಕೆ ನಾವು ಹಿಂದುಳಿತಾ ಇದೀವಿ, ನನ್ನನ್ನ ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಸುಮಾರು 7.5 ವರ್ಷ ಆಯ್ತು ನಾನು ಈ ಫೀಲ್ಡ್ ಬಂದು. ಇಲ್ಲಿ ಆಗಿರುವಂತಹ ಅನುಭವಗಳು, ಇಲ್ಲಿ ನೋಡಿರುವಂತಹ ಸುಮಾರು 1200ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನಾವು ಇಲ್ಲಿವರೆಗೂ ಕೋಚಿಂಗ್ ಕೊಟ್ಟಿದೀವಿ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು, ಆಮೇಲೆ ಉತ್ತರ ಭಾರತದವ್ರು ಯಾಕೆ ಯಶಸ್ವಿ ಆಗ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿದಾಗ ನನಗ್ ಕಂಡು ಬಂದಿದ್ದು ಏನಂತ ಅಂದ್ರೆ, ನಮ್ಮ ಬಳಿ ಕ್ಲಾರಿಟಿ ಇಲ್ಲ. ವಿ ಡೋಂಟ್ ಹ್ಯಾವ್ ಕ್ಲಾರಿಟಿ. ಯಾರ ಬಳಿ ಕ್ಲಾರಿಟಿ ಇದೆ ಅವ್ರು ಇದರಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಏನ್ ಕ್ಲಾರಿಟಿ ಇಲ್ಲ? ಮೊಟ್ಟ ಮೊದಲನೇದಾಗಿ ಒಂದು ಸಬ್ಜೆಕ್ಟ್ಗೆ ಒಂದೇ ನೋಟ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ನೀವೇ ನೆನ್ಪು ಮಾಡ್ಕೊಳ್ಳಿ, ನೀವು PUC ಇದ್ದಾಗ, ನೀವು ಡಿಗ್ರಿ ಇದ್ದಾಗ, ನೀವು ಹೈಸ್ಕೂಲ್ ಓದ್ತಾ ಇದ್ದಾಗ ಅಥವಾ ನೀವು ಶಾಲೆಯಲ್ಲಿ ಇದ್ದಾಗ ಪರಿಸರ ಅಧ್ಯಯನ ಅಂದ ತಕ್ಷಣ ಒಂದು ಸಬ್ಜೆಕ್ಟ್, ಒಂದು ಪುಸ್ತಕ ಇರ್ತಾ ಇತ್ತು. ಕನ್ನಡ ಸಾಹಿತ್ಯ ಅಂದ ತಕ್ಷಣ ಒಂದು ಪುಸ್ತಕ ಇರ್ತಾ ಇತ್ತು. ಇಂಗ್ಲಿಷ್ ಅಂದ ತಕ್ಷಣ ಒಂದು ಪುಸ್ತಕ ಇರ್ತಾ ಇತ್ತು. ಸಮಾಜ ವಿಜ್ಞಾನಕ್ಕೆ ಒಂದು ಪುಸ್ತಕ ಇರ್ತಾ ಇತ್ತು. ಆ ತರ ತಯಾರಿ ಮಾಡ್ತೀರಾ ನೀವು UPSC ನಲ್ಲಿ? ಬಹಳಷ್ಟು ವಿದ್ಯಾರ್ಥಿಗಳು ಅದನ್ನ ಮಾಡ್ತಾ ಇಲ್ಲ. ಒಬ್ರು NCERT ಓದ್ಬೇಕಂತಾರೆ, ಅದನ್ನ ಕೇಳ್ಕೊಂಡು ಹೋಗ್ತಾರೆ. ಒಬ್ರು ಸ್ಟ್ಯಾಂಡರ್ಡ್ ಬುಕ್ಸ್ ಓದ್ಬೇಕಂತಾರ, ಒಬ್ರು ಅದನ್ನ ಕೇಳ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಟೆಸ್ಟ್ ಸೀರೀಸ್ ಜಾಸ್ತಿ ಅಟೆಂಡ್ ಮಾಡ್ಬೇಕಂತಾರೆ, 56 ಟೆಸ್ಟ್ ಸೀರೀಸ್ ಬರಿತಾ ಹೋಗ್ತಾರೆ. ಕೆಲವೊಬ್ರು PYQ ಓದ್ಬೇಕು ಅನ್ಕೊಳ್ತಾರೆ. ಸೊ ನಿಜವಾದ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿನ ನಾನು ಇವತ್ತು ಕೊಡ್ತೀನಿ. ನೀವು ಕೋಚಿಂಗ್ ಜಾಯಿನ್ ಆಗೋದು ಬಿಡೋದು ಎರಡನೇ ಮಾತು, ಬಟ್ ಅಟ್ ಲೀಸ್ಟ್ ಈ ಕ್ಲಾರಿಟಿಯನ್ನ ತೆಗೆದುಕೊಳ್ಳಿ. ಈ ಕ್ಲಾರಿಟಿ ನಿಮ್ಮಲ್ಲಿ ಬಂತು ಅನ್ಕೊಳ್ಳಿ, ಖಂಡಿತವಾಗ್ಲೂ ನೀವು ಯಶಸ್ವಿ ಆಗ್ತೀರಿ. ಏನ್ ಕ್ಲಾರಿಟಿ? ನಿಮಗೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು UPSC ಗೆ ಜಾಸ್ತಿ ಓದೋದು ಬೇಡ. ಸುಮಾರು 7,000 ಪುಟಗಳನ್ನ ಓದಬೇಕಾಗತ್ತೆ. ಯಪ್ಪ, 7,000 ಪುಟಗಳ? ಸರ್ ಏನ್ರಿ ಇಷ್ಟವಾಗ ಓದೋದು? ಬಹಳ ಅಲ್ರಿ 7,000 ಪುಟ ಅಂತ ಅಂದ್ರೆ. ಪ್ರತಿದಿನ ನೀವ್ ಎಷ್ಟು ಪೇಜ್ ಓದ್ಬೇಕಾಗತ್ತೆ ಹೇಳಿ? ಸುಮಾರು 365 ದಿನ ಅಂತ ತೆಗೆದುಕೊಂಡ್ರೆ ಪ್ರತಿದಿನ ನೀವು ಓದಬೇಕಾಗಿರೋದು ಎಷ್ಟು ಪೇಜಸ್ ಗೊತ್ತಾ? ಕೇವಲ 20 ಪುಟ. 20 ಪುಟ ಓದಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ಪ್ರತಿದಿನ 4 ಗಂಟೆ ಸಾಕಾಗಲ್ವಾ? 4 ಗಂಟೆ ಕೊಟ್ರೆ ಸಾಕು ನೀವು ಸೆಲ್ಫ್ ಸ್ಟಡಿ ಮಾಡೋರಿಗೆ. ಬಟ್ ಸೆಲ್ಫ್ ಸ್ಟಡಿ ಮಾಡೋಕ್ ಹೋಗ್ಬೇಡಿ, ಸುಧಾರಿ ಅದು. ಯಾಕಂದ್ರೆ ಸ್ಟ್ಯಾಟಿಕ್ ನಿಂದ ಪ್ರಶ್ನೆಗಳು ಬರ್ತಾ ಇಲ್ಲ, ಕರೆಂಟ್ ಅಫೇರ್ಸ್ ಇಂದ ಬರ್ತಾ ಇದೆ. ಕ್ಲಾರಿಟಿ ಸಿಗ್ತಾ ನಿಮಗೆ? ಈ ತರ ಕ್ಲಾರಿಟಿ ಇದೆಯಾ ನಿಮ್ ಬಳಿ ಹೇಳಿ ನನಗೆ? ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. 7,000 ಪೇಜಸ್ ನೋಟ್ಸ್ ಇರುತ್ತೆ, ಅಷ್ಟೇ ಓದೋದು. ಅದನ್ನ ಮೀರಿ ಜಾಸ್ತಿ ಇಲ್ಲ. ಇನ್ನು ಎಕ್ಸ್ಟ್ರಾ ಒಂದ್ ಅರ್ಧ ಗಂಟೆ ನ್ಯೂಸ್ ಪೇಪರ್, ಅದು ನಿಮ್ಮ ಪ್ರಬಂಧ ಬರವಣಿಗೆಗೆ, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ, ನಿಮ್ಮ ಎಥಿಕ್ಸ್ ಗೋಸ್ಕರ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ರೀಡ್. ಸುಮಾರು 7,000 ಪುಟಗಳು. 7,000 ಪುಟ ಅಲ್ಲ, 7,000 ಪುಟ. ಪ್ರತಿದಿನ 20 ಪುಟಗಳು. ಬರೀ 20 ಪುಟ ಕ್ಲಾರಿಟಿ ಇರಬೇಕು. ಈ 20 ಪುಟದಿಂದ ಮತ್ತೆ ನಿಮ್ಮ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ಸುಮಾರು ಮೇನ್ಸ್ ಗೆ 2,500 ಪೇಜಸ್ ಓದ್ತೀರಿ. ಈ 2,500 ಪೇಜಸ್ ಅನ್ನ 500 ಪುಟಕ್ಕೆ ನೀವು ಕಡಿಮೆ ಮಾಡ್ಕೊಳ್ಬೇಕು. ಇದನ್ನ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ರಿವಿಷನ್ ಮಾಡ್ಕೊಂಡು ಹೋಗ್ಬೇಕು. ಇದು GS ನಾನು ಹೇಳ್ತಾ ಇದ್ದೀನಿ. ಆಪ್ಷನಲ್ ಇನ್ನೊಂದ್ ಸೇರಿ 2,000 ಪುಟ ಆಗ್ಬಹುದು. ನೋಡೋಣ, ಲೆಕ್ಕ ಹೇಳ್ತೀನಿ ನಾನು ನಿಮ್ಗೆ ಅಂದಾಜಾಗಿ. ಕ್ಲಿಯರ್ ಆಯ್ತಾ? ಈಗ ಇಷ್ಟು ನಾವು ಓದಬೇಕಾಗಿದೆ. ಈಗ ಸರಿ, ಹಾಗಾದ್ರೆ ಏನಿದೆ ಎಕ್ಸಾಮ್ ಮಾಡಲ್? ಏನೇನು ಕಲಿಸ್ತೀವಿ ಇಲ್ಲಿ? ಯಾವ ತರ ಇರುತ್ತೆ? ಈಗ ನಮ್ಮ ಪ್ಲಾನ್ ಯಾವ ತರ ಇರುತ್ತೆ? ನಾವ್ ಏನೇನು ಇಲ್ಲಿ ನಿಮ್ ಕ್ಲಾರಿಟಿ ಕೊಡ್ತಾ ಇದೀವಿ, ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಫಿಲಿಮ್ಸ್ ನಲ್ಲಿ UPSC ನಡೆಸೋದು 2 ಎಕ್ಸಾಮ್ಗಳನ್ನ, ಬರೀ ಒಂದೇ ಇರಲ್ಲ. ಇದು 2 ಎಕ್ಸಾಮ್ ಇರುತ್ತೆ. ಲಾಂಗ್ ಟರ್ಮ್ ಪ್ರೊಸೆಸ್ ಇರುತ್ತೆ. ಹಾಗಾಗಿ ನಿಮ್ಮ ಊಟ, ನಿದ್ದೆ, ಆರೋಗ್ಯ ಎಲ್ಲವನ್ನು ಕೂಡ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ನೀವು. ನೋಡಿ, UPSC ನಡೆಸುವಂತ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ನಾವು ಸಾಮಾನ್ಯವಾಗಿ ಇದರನ್ನ GS ಅಂತ ಕರಿತೀವಿ, ಒಂದನ್ನ ಮತ್ತೊಂದನ್ನ CSAT ಅಂತ ಕರಿತೀವಿ. ಏನಿರುತ್ತೆ ಇದರಲ್ಲಿ? ಯಾರು ಬಿಗಿನರ್ಸ್ ಇದೀರಿ ಅರ್ಥ ಮಾಡ್ಕೊಳ್ಳಿ. GS ನಲ್ಲಿ 100 ಪ್ರಶ್ನೆಗಳಿರುತ್ತೆ. 2 ಗಂಟೆ ಎಕ್ಸಾಮ್, ಇದು 2 ಅವರ್ಸ್. ಈ CSAT ಕೂಡ 2 ಅವರ್ ಎಕ್ಸಾಮ್. ಇದು ಬೆಳಗ್ಗೆ 9:30 11:00 ನಡೆಯುತ್ತೆ. ಇದು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ನಡೆಯುತ್ತೆ. ಒಂದೇ ದಿನ ನಡೆಯುತ್ತೆ ಎಕ್ಸಾಮ್, ಪ್ರತಿದಿನ. ಉದಾಹರಣೆಗೆ 2026 ಪ್ರಿಲಿಮ್ಸ್ ಎಕ್ಸಾಮ್ ಮೇ 24ನೇ ತಾರೀಕು ನಡೆಯೋದಿದೆ, ಭಾನುವಾರ. ಓಕೆ, ಸೊ ಈ 100 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಂಕ. ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 200. ಇದರಲ್ಲಿ ನಿಮ್ದು ಕರೆಕ್ಟ್ ಆದ್ರೆ 2 ಅಂಕ ಕೊಡ್ತಾರೆ ಒಂದ್ ಪ್ರಶ್ನೆಗೆ, ತಪ್ಪಾದ್ರೆ -0.66 ಕಟ್ ಆಗುತ್ತೆ ನಿಮ್ಗೆ. ಹಾಗಾಗಿ ಅಟೆಂಪ್ಟ್ ಮಾಡುವಾಗ ನಾವು ಹುಷಾರಾಗಿ ಇದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಎಷ್ಟು ಸ್ಕೋರ್ ಮಾಡ್ಬೇಕು ಸರ್ ನಾವು? ನೀವು 2013, 14, 15 ಹೋದ್ರೆ ಸುಮಾರು 120, 130 ಎಲ್ಲ ತಗೊಳ್ಬೇಕಾಗ್ತಾ ಇತ್ತು. ಬಟ್ ಇವತ್ತು ಆ ಲೆವೆಲ್ ಇಲ್ಲ, ತುಂಬಾ ಡಿಫಿಕಲ್ಟ್ ಬರ್ತಾ ಇದೆ UPSC ಕ್ವಶನ್ ಪೇಪರ್. ಹಾಗಾಗಿ ಜನರಲ್ ನವ್ರದ್ದು 90ರ ಅಕ್ಕಪಕ್ಕ, 95, 96 ಹೋಗ್ಬೋದು, 88, 89 ಬರ್ಬೋದು. ಅಂದಾಜ್ ನಾವು ಈ ಒಂದು 2021ರಿಂದ ಇಲ್ಲಿವರೆಗೂ ನೋಡಿದಾಗ ಈ ತರ ಇದೆ. OBC ನವ್ರದ್ದು 85ರ ಅಕ್ಕಪಕ್ಕದಲ್ಲಿದ್ದಾರೆ. EWS, SC, ST ನವ್ರದ್ದು 75ರಿಂದ 80ರ ಆಜು ಬಾಜು ಇರಬೇಕು. ಇದು ನಿಮ್ಮ ಅಂದಾಜು ಸ್ಕೋರ್ಗಳು. ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು. ಹೆಚ್ಚು ಇರಬಹುದು, ಒಂದು 5 ಅಂಕ ಕಡಿಮೆನೂ ಇರಬಹುದು. ಇವಿಷ್ಟು ಈ ಪೇಪರ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಯಾಕಂದ್ರೆ ನೀವು ಪ್ರಿಲಿಮ್ಸ್ ಒಳಗಡೆ ಹೋಗ್ತಿರೋ ಇಲ್ವೋದನ್ನ ನಿರ್ಧಾರ ಮಾಡೋದು ಇದೇ ಪೇಪರ್. ಇನ್ನೊಂದು ಇದೆಯಲ್ಲ, ಇದು CSAT ಪೇಪರ್. ಇಲ್ಲಿ 80 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 2.5 ಅಂಕ ಕೊಡ್ತಾರೆ ನಿಮಗೆ. ಕರೆಕ್ಟ್ ಆದ್ರೆ 2.5 ಅಂಕ, ತಪ್ಪಾದ್ರೆ -0.833 ಕಟ್ ಆಗುತ್ತೆ ನಿಮ್ದು. ಸೊ ಇದೇನು ಗೊತ್ತಾ, ಈ ಪೇಪರ್ ಜಸ್ಟ್ ಕ್ವಾಲಿಫೈಯಿಂಗ್. ಇದು ಜಸ್ಟ್ ನೀವು ಪಾಸ್ ಆದ್ರೆ ಸಾಕಿಲ್ಲಿ. ಪಾಸ್ ಆಗೋಕೆ ಏನೇನ್ ಮಾಡಬೇಕು, ಯಾವ ತರ ಇದೆ? 66 ಅಂಕ ತಗೊಂಡ್ರೆ ಪಾಸ್. 100ಕ್ಕೆ 33, 200ಕ್ಕೆ
66 ತಗೊಂಡ್ರೆ ಪಾಸ್ ನೀವು. ಮತ್ತೆ ಹೇಗಿರುತ್ತೆ ಸರ್, ಸಿಸ್ಯಾಟ್ ನಲ್ಲಿ ನನಗೆ ಮ್ಯಾಥ್ಸ್ ಬರಲ್ಲ ಸರ್, ಇದೇ ಬಹಳ ಜನರ ಗೋಳು. ಮ್ಯಾಥ್ಸ್ ಬರಲ್ವಾ, ಬಿಟ್ಬಿಡಿ. ಅಟ್ ಲೀಸ್ಟ್ ಇಂಗ್ಲಿಷ್ ಕಲಿಯುವಂತ ಪ್ರಯತ್ನ ಪಡ್ತೀರಾ. 7,000 ಪೇಜಸ್ ಓದೋರಿದ್ದೀರಾ ನೀವು, 7,000 ಪೇಜಸ್ ಅನ್ನ ಇಂಗ್ಲಿಷ್ ನಲ್ಲಿ ಓದ್ಕೊಳ್ತೀರಿ. ಅಟ್ ಲೀಸ್ಟ್ ಅರ್ಧ ಪ್ರಿಲಿಮ್ಸ್ ಆದ್ರೂ ಇಂಗ್ಲಿಷ್ ಅಲ್ಲಿ ತಯಾರಿ ಮಾಡ್ತೀರಾ ಅನ್ಕೊಳ್ಳೋಣ. 3,500 ಪೇಜಸ್ ನಿಮ್ ಇಂಗ್ಲಿಷ್ ಇಂಪ್ರೂವ್ ಆಗೇ ಆಗತ್ತಾ? ಡೈಲಿ ಒಂದ್ ಅರ್ಧ ಗಂಟೆ ಹಿಂದೂ ನ್ಯೂಸ್ ಪೇಪರ್ ಓದ್ತೀರಿ, ಅಲ್ಲಿ ಇಂಗ್ಲಿಷ್ ಇಂಪ್ರೂವ್ ಆಗತ್ತಾ ನಿಮ್ದು? ಸಾಕಲ್ವಾ? ಯಾಕಂತ ಅಂದ್ರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬರುತ್ತೆ. ಇದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಪ್ಯಾರಾಗ್ರಾಫ್ ಕೊಡ್ತಾರೆ, ಆ ಪ್ಯಾರಾಗ್ರಾಫ್ ಬೇಸ್ ಮೇಲೆ ಪ್ರಶ್ನೆ ಕೇಳ್ತಾರೆ. ಎಷ್ಟು ಪ್ರಶ್ನೆಗಳಿರುತ್ತೆ? 80ರಲ್ಲಿ 27 ಪ್ರಶ್ನೆಗಳು ಇಲ್ಲೇ ಇರುತ್ತೆ. ಇಷ್ಟು ನಿಮ್ದು ಕರೆಕ್ಟ್ ಆದ್ರೆ 67.5 ಅಂಕ ಇಲ್ಲೇ ಸಿಗುತ್ತೆ, ನೀವು ಪಾಸ್ ಆಗಿಬಿಡ್ತೀರಿ. ಬಟ್ ಇಷ್ಟು ಕರೆಕ್ಟ್ ಆಗೋದು ಡೌಟ್. ಹಾಗಾಗಿ ಇನ್ನೊಂದು ಇಟ್ಟಿದೆ UPSC, ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ. ಇವು ರಕ್ತ ಸಂಬಂಧಿಕರ ಬಗ್ಗೆ, ದಿಕ್ಕುಗಳ ಬಗ್ಗೆ, ಕ್ಯಾಲೆಂಡರ್ ಬಗ್ಗೆ, ಕ್ಲಾಕ್ ಗಳ ಬಗ್ಗೆ ತುಂಬಾ ಸಿಂಪಲ್ ಆಗಿರುವಂತ ಪ್ರಶ್ನೆಗಳಿರುತ್ತೆ. ಬಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿರೋರು ಮಾತ್ರ ಸಿಂಪಲ್. ಡೈರೆಕ್ಟ್ ಹೋಗಿ ನಾನು ಎಕ್ಸಾಮ್ ಕೂತ್ಕೊಂಡು ಬರೋದು ನನಗೆ ಹುಡುಕ್ತೀನಿ ಅಂದ್ರೆ ಆಗಲ್ಲ. ಅರ್ಥ ಆಯ್ತಾ? ಸೊ 27 + 15 ಸುಮಾರು 42 ಪ್ರಶ್ನೆಗಳು ಇಲ್ಲೇ ಸಿಗ್ತಾ ಇದೆ ನಿಮಗೆ. ಇನ್ನು ಮ್ಯಾಥ್ಸ್ ನಲ್ಲಿ 35ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಪ್ರಾಕ್ಟೀಸ್ ಮಾಡೋರಿದ್ರೆ ಮಾಡ್ರಿ, ಬಿಟ್ರು ನಡೆಯುತ್ತೆ. ಬಟ್ ಬಿಡ್ರಿ ಅಂತ ನಾನು ಹೇಳಲ್ಲ. ಇದರಲ್ಲಿ ಒಂದು ಚಾಪ್ಟರ್ ಬರುತ್ತೆ, ನಂಬರ್ ಸಿಸ್ಟಮ್ ಅಂತ ಹೇಳಿ, ಸಿಂಪಲ್ ನ್ಯೂಮರಸಿ ಅಂತ ಕೂಡ ಕರೀತಾರೆ. ಅದರಿಂದ 10ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಸುಮಾರು 52 ಪ್ರಶ್ನೆಗಳು. 52ರಲ್ಲಿ ಹುಡುಕಿ 40 ಅಟೆಂಡ್ ಮಾಡಿ, ಅದರಲ್ಲಿ 31 ಅಥವಾ 32 ಕರೆಕ್ಟ್ ಮಾಡಿ ನೀವು ಕ್ವಾಲಿಫೈ ಆಗ್ತೀರಿ ಸಿಸ್ಯಾಟ್ ನಲ್ಲಿ. 80 ಪ್ರಶ್ನೆ ಇದೆ ಹೌದು, ಬಟ್ ನಾವಿಲ್ಲಿ ಪಂಡಿತರಾಗವ್ರಿಲ್ಲ. ನಮ್ಮನ್ನ ಯಾರೋ ಬಂದು ಎಷ್ಟು ಅಟೆಂಡ್ ಮಾಡಿದೀವಿ ಅಂತ ಕೇಳಲ್ಲ, ಪಾಸ್ ಆದಿಯೋ ಇಲ್ವೋ ಅಷ್ಟೇ ನಿಮ್ಮನ್ನ ಕೇಳೋದು. ಇದು UPSC ನಲ್ಲಿ. ಸಿಸ್ಯಾಟ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ನಿಮಗೆ? ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ ನಾವು ನಿಮ್ಗೆ, ಕಂಪ್ಲೀಟ್. ನೆಕ್ಸ್ಟ್ ಇನ್ನು GS1 ಪೇಪರ್ ಬರೋಣ. ನಾವು ನೋಡೋಣ ಇಲ್ಲಿ ಯಾವ ತರ ಇದೆ, ಏನೇನ್ ಮಾಡ್ಬೇಕು ನೀವು ಇದರಲ್ಲಿ. ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಇದೆ. ನೀವು ಸಣ್ಣವರಿದ್ದಾಗಿಂದ ಏನ್ ಕಲ್ತ್ಕೊಂಡು ಬಂದಿದ್ದೀರಿ ಅದೇ ಇದೆ, ಹೊಸದು ಏನೂ ಇಲ್ಲ. ಪಾಲಿಟಿ, ಜಿಯೋಗ್ರಫಿ ಪ್ಲಸ್ ಅದ್ರ ಜೊತೆ ನಾವು ಎಕ್ಸ್ಟ್ರಾ ಸ್ವಲ್ಪ ಮ್ಯಾಪಿಂಗ್ ಅಂತ ಆಡ್ ಮಾಡ್ತೀವಿ. ಎನ್ವೈರ್ಮೆಂಟ್, ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇವು 5 ವೆರಿ 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 ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಈ 5 ವಿಷಯಗಳಿಂದ ಸುಮಾರು 75 ಅಂಕಗಳು ಬರುತ್ತೆ. ಅಂದಾಜು ಪ್ರತಿಯೊಂದು ಸಬ್ಜೆಕ್ಟ್ ನಿಂದ ಮಿನಿಮಮ್ 15 ಪ್ರಶ್ನೆಗಳು. ಒಂದೊಂದ್ಸಾರಿ 12 ಹೋಗುತ್ತೆ, ಒಂದ್ಸಾರಿ 18 ಹೋಗುತ್ತೆ. ಈ ಕ್ಲಾರಿಟಿ ನಿಮ್ಮ ಬಳಿ ಇರಬೇಕು. ಇದೆಯಾ ಈ ಕ್ಲಾರಿಟಿ? ಇಲ್ಲ ಅಂದ್ರೆ ಈಗ ತೆಗೆದುಕೊಳ್ಳಿ. ಓಕೆ, ಇನ್ನು ಮತ್ತೊಂದು ಬರುತ್ತೆ ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್. ಇವೆರಡನ್ನ ಸೇರಿಸಿ ಅಂದಾಜು ಒಂದು 7-8 ಪ್ರಶ್ನೆಗಳು ಬರ್ಬೋದು. ಒಂದೊಂದ್ಸಾರಿ 10ವರೆಗೂ ಹೋಗ್ಬೋದು. ಮಾಡರ್ನ್ ಹಿಸ್ಟ್ರಿ ನಾನು 10 ಯಾಕೆ ಬರ್ದಿದ್ದೀನಿ ಅಂದ್ರೆ ಇಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಮಿಕ್ಸ್ ಆಗುತ್ತೆ ಅದ್ರ ಜೊತೆ, ಆರ್ಟ್ ಅಂಡ್ ಕಲ್ಚರ್ ಜೊತೆ, ಅವಾಗ ಅದು 10 ಆಗುತ್ತೆ. ಇನ್ನೊಂದು ಬರುತ್ತೆ ಮಿಡಿವಲ್ ಹಿಸ್ಟ್ರಿ, ಮಧ್ಯಯುಗೀಯ ಭಾರತದ ಇತಿಹಾಸ. ಅದನ್ನ ನೀವು ಬಿಗಿನರ್ಸ್ ಇದ್ರೆ ಸದ್ಯಕ್ಕೆ ಬಿಟ್ಟರು ಕೂಡ ನಡೆಯುತ್ತೆ, ಮುಂದಿನ ವರ್ಷ ಮಾಡ್ಕೊಳ್ಬಹುದು. ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಮ್ಯಾಕ್ಸಿಮಮ್ ಎಲ್ಲರೂ ಅದನ್ನ ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಹೇಗ್ ಸರ್, ಯಾವ ತರ ನೀವು ನಮ್ಮನ್ನ ರೆಡಿ ಮಾಡಿಸ್ತೀರಿ? ಇಷ್ಟು ಸಬ್ಜೆಕ್ಟ್ ನಮ್ಮ ಬಳಿ ಶಾರ್ಟ್ ನೋಟ್ಸ್ ಇದೆ. ಅದೇ ಶಾರ್ಟ್ ನೋಟ್ಸ್ ಅನ್ನ ನಿಮ್ಮ ಬಳಿ ಕೊಟ್ಟು ಕ್ಲಾಸ್ ಹೇಳುವಾಗ ನಾವು ಅರ್ಥ ಮಾಡಿಸ್ತೀವಿ. ಕ್ಲಾಸ್ ಮುಗಿದ್ಮೇಲೆ ನೀವು ಅದನ್ನೇ ರಿವಿಷನ್ ಮಾಡಬೇಕು. ಅದರಿಂದಾನೇ ನೀವು ಹ್ಯಾಂಡ್ ರಿಟನ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ರಿವಿಷನ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೇಕು. ಪ್ರತಿಯೊಂದು ಸಬ್ಜೆಕ್ಟ್ ಅಂದಾಜ್ ತೆಗೆದ್ರೆ 1500 ಪುಟಗಳ ಶಾರ್ಟ್ ನೋಟ್ಸ್ ಆಗುತ್ತೆ ಪ್ರಿಲಿಮ್ಸ್. ನೀವು ಇದನ್ನ ಏನ್ ಮಾಡಿ, ಪ್ರತಿಯೊಂದು ಸಬ್ಜೆಕ್ಟ್ 100 ಪೇಜ್ ಅಂತ ತಗೊಂಡ್ರೆ ಸುಮಾರು ಒಂದು 700 ಪೇಜಸ್ ಶಾರ್ಟ್ ನೋಟ್ಸ್ ಆಗುತ್ತೆ. ಸಾಕಲ್ವಾ? ಕ್ಲಾರಿಟಿ ಸಿಕ್ ನಿಮ್ಗೆ ಪ್ರಿಲಿಮ್ಸ್ಗೆ. ಇದು ಸ್ಟ್ಯಾಟಿಕ್ ಅದಾಯ್ತು. ಎಷ್ಟು ಪ್ರಶ್ನೆ ಅಟೆಂಡ್ ಮಾಡಬಹುದು ನೀವು ಈ ತರ ಹೋದಾಗ? ಸುಮಾರು 85 ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಬಹುದು. ಇನ್ನೊಂದು 10-12 ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ? ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಏನ್ ಸೋರ್ಸ್ ಸರ್? ಬನ್ನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಕರೆಂಟ್ ಅಫೇರ್ಸ್ ನಲ್ಲಿ ನಮಗೆ ಬರುವಂತ ಪ್ರಶ್ನೆಗಳು 10ರಿಂದ 15 ಪ್ರಶ್ನೆ ಬರುತ್ತೆ. ಇಲ್ಲಿ ನಿಮಗೆ 2 ಸೋರ್ಸ್, ಒಂದು ದ ಹಿಂದೂ ನ್ಯೂಸ್ ಪೇಪರ್, ಮತ್ತೊಂದು ವಿಷನ್ IAS ಮ್ಯಾಗಝಿನ್. ಹಿಂದೂ ನ್ಯೂಸ್ ಪೇಪರ್ ಅನ್ನ ಪ್ರತಿದಿನ ಕಂಪಲ್ಸರಿ ಮಿನಿಮಮ್ 30 ಮಿನಿಟ್ಸ್ ಓದಬೇಕು. ಇದು ಎಲ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ? ಈಗಾಗಲೇ ಹೇಳಿದೆ, ಸಿಸ್ಯಾಟ್ ನಲ್ಲಿ ಹೆಲ್ಪ್ ಆಗುತ್ತೆ. ಹಾಗೇನೆ ನಿಮ್ಮ ಇಂಗ್ಲಿಷ್ ರೀಡಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಯಾವ್ಯಾವ ಸುದ್ದಿ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ನಿಮ್ ಜವಾಬ್ದಾರಿ. ಇದನ್ನ ನಾವು ಮಾಡಲ್ಲ. ಯಾಕಂದ್ರೆ ಒಂದು ಆರ್ಟಿಕಲ್ ನ ಬಂದು ಓದಿಸ್ರಿ ಸರ್ ಅನ್ನೋ ಅಷ್ಟು ಚಿಕ್ಕ ಮಕ್ಕಳು ನೀವಲ್ಲ. ಕಲಿಬೇಕು, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನಾವೇನ್ ಕಲ್ಸ್ಕೊಡ್ತೀವಿ ನಿಮಗೆ, ಇದನ್ನ ಹೇಗೆ ಓದೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ನೀವು ಪ್ರತಿದಿನ ಓದಬೇಕು. ಇಲ್ಲಿ ನಿಮ್ಮ ಟೈಮ್ ಅನ್ನು ಇನ್ವೆಸ್ಟ್ ಮಾಡಬೇಕು. ಈ ವಿಷನ್ ಮ್ಯಾಗಝಿನ್ ಏನಿದೆಯಲ್ಲ, ಪ್ರತಿದಿನ 1 ಅವರ್ ಕ್ಲಾಸ್ ಇರುತ್ತೆ. ಇದು ಲೈವ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಫ್ರೀ ಆಗಿರುತ್ತೆ. ನೀವು ಯಾವುದೇ ಸಂಸ್ಥೆಯಲ್ಲಿ ಕೋಚಿಂಗ್ ತೆಗೆದುಕೊಳ್ತಾ ಇರಿ, ನೀವು ನಮ್ಮ ಕನ್ನಡಿಗರಾಗಿದ್ರೆ ಸಾಕು, ಇದು ಅರ್ಥ ಆಗುತ್ತೆ. 1 ಅವರ್ ಕ್ಲಾಸ್ ಇರುತ್ತೆ ಪ್ರತಿದಿನ. ಆಮೇಲೆ ಈ 1 ಅವರ್ ಕ್ಲಾಸ್ ಮುಗಿದ್ಮೇಲೆ 1 ಅವರ್ ಸೆಲ್ಫ್ ಸ್ಟಡಿ ಮಾಡಿ. ಪ್ರತಿ ತಿಂಗಳು 100 ಪುಟದ ಮ್ಯಾಗಝಿನ್ ಇರುತ್ತೆ. 10 ತಿಂಗಳು ನೀಟಾಗಿ ಮಾಡ್ಕೊಳ್ಳೋಣ, 1000 ಪೇಜ್ ಆಗುತ್ತೆ. ಸೊ 1500 ಪುಟ ಸ್ಟ್ಯಾಟಿಕ್ ನೋಟ್ಸ್ ಆಯ್ತು, 1000 ಪುಟ ವಿಷನ್ ಮ್ಯಾಗಝಿನ್ ಆಯ್ತು. ಎಷ್ಟು ಪೇಜಸ್ ಓದ್ಬೇಕಾಯ್ತು ನೀವು ಪ್ರಿಲಿಮ್ಸ್ಗೆ? 2500 ಪುಟಗಳನ್ನ ಮಾತ್ರ. ಅದ್ರಲ್ಲಿ ಏನ್ ಮಾಡ್ತೀರಿ ನೀವು? ಇದು 1500 ಕಡಿಮೆ ಮಾಡಿ 700 ಪೇಜ್ ಮಾಡಿದೀರಿ. ಆಮೇಲೆ ವಿಷನ್ ಮ್ಯಾಗಝಿನ್ ಇರುತ್ತಲ್ಲ, ಇದರಿಂದ ಮತ್ತೆ ಯಾವುದೇ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಇದು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ವಿಷನ್ ಮ್ಯಾಗಝಿನ್ ಇಂದ ನೋಟ್ಸ್ ಯಾವುದೇ ರೀತಿಯ ನೋಟ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಇಂಡೆಕ್ಸ್ ಅಂತ 2 ಪೇಜ್ ಇರುತ್ತೆ, ಅಲ್ಲೇ ಬರ್ಕೊಳ್ಳೋದು ಹೇಳ್ಕೊಡ್ತೀನಿ ನಾನು ನಿಮಗೆ. ಇದು ಮ್ಯಾಕ್ಸಿಮಮ್ ಎಷ್ಟು ಲೆವೆಲ್ ಬರುತ್ತೆ ಗೊತ್ತಾ? 20 ಅಲ್ಲ, ಇದು ಸುಮಾರು 20 ಪುಟ ನೋಟ್ಸ್ ಆಗುತ್ತೆ. ಪ್ಲಸ್ 700 ಎಲ್ಲಾ ಸೇರಿಸಿ ಪ್ರಿಲಿಮ್ಸ್ಗೆ 720 ಪುಟಗಳ ನೋಟ್ಸ್ ಓದ್ತೀರಿ ನೀವು. ಅಷ್ಟೇ ಹೇಗೆ? ಆ ತರ ಮಾಡಿದೀವಿ ನಾವು. 2.5 ವರ್ಷ ಆಯ್ತು ಪ್ರಾಂಚೀನ IAS ಸಂಸ್ಥೆ ಆರಂಭ ಆಗಿ.
ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋರಿದ್ದಾರೆ, ರ್ಯಾಂಕ್ ಕೂಡ ಬರೋರಿದ್ದಾರೆ. ಈ ಕ್ಲಾರಿಟಿ ನಮ್ಗೆ ಯಾವಾಗ ಸಿಗುತ್ತೆ ಅವಾಗ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ. ನನಗೆ ಈ ತರ ಗೊತ್ತಿರಲಿಲ್ಲ. 2018ರಲ್ಲಿ ಆರಂಭ ಮಾಡಿದಾಗ ಯಾವ ಬುಕ್ಸ್ ಓದ್ಬೇಕು, ಏನೇನ್ ಓದ್ಬೇಕು ಅನ್ನೋ ಕ್ಲಾರಿಟಿನೇ ಇರಲಿಲ್ಲ. ಸರ್ ಮತ್ತೆ ಆಥರ್ಸ್ ಬುಕ್ ಯಾವಾಗ ಓದೋದು ಸರ್? ನಮ್ ಕೋಚಿಂಗ್ ಮುಗಿಸಿ ಮೊದಲು ಒಂದ್ ವರ್ಷ ಇದೆಲ್ಲ ಮುಗಿಸ್ಕೊಡ್ರಿ, ಆಮೇಲೆ ನೀವು ಆ ಕಡೆ ಹೋಗಿ. ಮೊದಲೇ ಅದನ್ನ ತಗೊಂಡ್ ಕೂತ್ರಿ, ಯು ವಿಲ್ ಡಿಸ್ಟ್ರಾಯ್ ಯುವರ್ ಲೈಫ್. ತುಂಬಾ ಕಷ್ಟ ಅನುಭವಿಸ್ತೀರಿ, ತುಂಬಾ ಸಮಯ ಹಾಳು ಮಾಡ್ತೀರಿ. ನಾನು ಎಷ್ಟೋ ಬಾರಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಆದ್ರೂ ಕೂಡ ಅವ್ರ ತಪ್ಪು ದಾರಿ ತುಳಿತಾ ಇದ್ದಾರೆ. ಕಾಲ ಆತರ ಇಲ್ಲ. ಈಗ ಪ್ರಶ್ನೆಗಳನ್ನ ಎಲ್ಲೋ ಒಂದು ಪುಸ್ತಕದ ಮೂಲೆಯಿಂದ ಹುಡುಕಿ ಕೇಳ್ತಾ ಇಲ್ಲ, ಪ್ರಶ್ನೆಗಳನ್ನ ನ್ಯೂಸ್ ಪೇಪರ್ ನಿಂದಾನೇ ಕೇಳ್ತಾ ಇದಾರೆ. ಪ್ರಶ್ನೆಗಳನ್ನ ನೇರವಾಗಿ ನಡೀತಾ ಇರುವಂತಹ ಸುತ್ತಮುತ್ತದ ವಿಚಾರಗಳಿಂದಾನೇ ಕೇಳ್ತಾ ಇದಾರೆ. ಕ್ಲಿಯರ್ ಆಯ್ತಾ ನಿಮಗೆ? ಸೊ ಇಷ್ಟು ನೋಟ್ಸ್ ನಮ್ಮ ಬಳಿ ಕ್ಲಾರಿಟಿ ಇದೆ. ಅದೇ ನೋಟ್ಸ್ ಅನ್ನು ನಿಮಗೆ ಟೀಚ್ ಮಾಡ್ತೀವಿ. ನಿಮ್ಗೆ ಏನು ಕನ್ಫ್ಯೂಷನ್ಸ್ ಉಳಿಯೋದಿಲ್ಲ. ಅರ್ಥ ಆಯ್ತಾ? ಸೊ ಇದು ನಮ್ಮ GS ತಯಾರಿ. ಇನ್ ಯಾರು ಕನ್ನಡ ಮೀಡಿಯಂ ನವರಿದ್ದೀರಿ, ಎಕ್ಸ್ಟ್ರಾ ವರ್ಕ್ ಏನ್ ನಿಮ್ದು? ಒಂದ್ ಅರ್ಧ ಗಂಟೆ ಪ್ರಜಾವಾಣಿ ಓದಿಪ್ಪ ಪ್ರತಿದಿನ. ಒಂದ್ ಅರ್ಧ ಗಂಟೆ ಪ್ರಜಾವಾಣಿ ಓದಿ ಸಾಕು. ಏನ್ ಎಕ್ಸ್ಟ್ರಾ ವರ್ಕ್ ಬೇಡ. ಇಷ್ಟ ಸೇಮ್ ಟು ಸೇಮ್ ನಿಮ್ದು ಕೂಡ ಇಂಗ್ಲಿಷ್ ನವ್ರ ತರನೇ. ಕ್ಲಿಯರ್ ಆಯ್ತಾ ಇಷ್ಟು ನಿಮಗೆ? ಈಗ ಇನ್ನು ಮಿಡಿವಲ್ ಹಿಸ್ಟ್ರಿ ಬಗ್ಗೆ ಹೇಳಿದಿನಲ್ಲ, ಈ ಮಿಡಿವಲ್ ಹಿಸ್ಟ್ರಿನ ಏನ್ ಮಾಡ್ಬೇಕು ಅಂದ್ರೆ ಸದ್ಯದಲ್ಲಿ ಆರಂಭದಲ್ಲಿ ಇಲ್ಲ, ಮುಂದಿನ ನೆಕ್ಸ್ಟ್ ಇಯರ್ ನೀವು ಬೇಕಾದ್ರೆ ಮಾಡ್ಕೊಳ್ಬಹುದು, ಬಿಟ್ಟರು ಕೂಡ ನಡೆಯುತ್ತೆ. ಇನ್ನೊಂದು, ನೀವು ಕೋಚಿಂಗ್ ಜಾಯಿನ್ ಆದ ತಕ್ಷಣ ತೆಗೆದುಕೊಳ್ಬೇಕಾದಂತ ಒಂದು ಇಂಪಾರ್ಟೆಂಟ್ ಪುಸ್ತಕ ಅಂತ ಅಂದ್ರೆ PYQ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಪುಸ್ತಕ. ಇಂಗ್ಲಿಷ್ ನಲ್ಲೇ ತಗೊಳ್ಬೇಕು. ಪ್ರತಿದಿನ ಯಾವ ಸಬ್ಜೆಕ್ಟ್ ನಡೀತಾ ಇರುತ್ತಲ್ಲ ನಿಮಗೆ, ಆ ಸಬ್ಜೆಕ್ಟ್ ನ ಒಂದು 5 ಪ್ರಶ್ನೆಗಳನ್ನ ಓದ್ತಾ ಹೋಗ್ಬೇಕು. ಉತ್ತರ ಬರೋದು ಇಂಪಾರ್ಟೆಂಟ್ ಅಲ್ಲ, ಆ ಪದಗಳು ನಿಮ್ಗೆ ರೂಢಿ ಆಗ್ಬೇಕು. ಕಠಿಣ ಪದಗಳ ಅರ್ಥ ಬರ್ಕೊಳ್ಬೇಕು, ರೂಢಿ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನ ನಾವು ಮುಂದೆ ಕಲಿಸ್ಕೊಡ್ತೀವಿ, ಅದನ್ನ ಯಾವ ತರ ಅಟೆಂಡ್ ಮಾಡೋದು. ನಿಮ್ಗೆ ಆ ಪದಗಳು ಗೊತ್ತಾಗ್ಬೇಕಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಿಲಿಮ್ಸ್ಗೆ ಇಂಗ್ಲಿಷ್ ನೋಟ್ಸ್ ಕೊಡ್ತೀವಿ ನಿಮಗೆ. ಅದನ್ನ ಓದಿ 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 ಕನ್ನಡದಲ್ಲಿ ಹೇಳ್ತಾ ಇರ್ತೀವಿ. ನೀವು ನಮ್ಮ ಸ್ಯಾಂಪಲ್ ಕ್ಲಾಸಸ್ ಅನ್ನ ನೋಡಬಹುದು, ನೀವು ಬೇರೆ ಸಬ್ಜೆಕ್ಟ್ ಗಳಲ್ಲಿ ಯೂಟ್ಯೂಬ್ ಚಾನಲ್ ಗಳಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ತರ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ನಾವು ಈ ಎಕ್ಸಾಮ್ ಅನ್ನು ಕ್ವಾಲಿಫೈ ಮಾಡಬಹುದು. ಇದಿಷ್ಟು ಪ್ರಿಲಿಮ್ಸ್ ಬಗ್ಗೆ. ಕ್ಲಿಯರ್ ಆಯ್ತಾ? ಪ್ರಿಲಿಮ್ಸ್ ತಯಾರಿ ಯಾವ ತರ ಅಂತ. ಈ ತರ ಪ್ರಿಲಿಮ್ಸ್ ಅನ್ನ ನೀವು ಮಾಡ್ತಾ ಹೋದಾಗ ನಿಮ್ಮ ಮೊದಲ ಯತ್ನದಲ್ಲಿ ಕ್ಲಿಯರ್ ಮಾಡ್ತೀರಿ ಅನ್ನೋದು ನಿಮ್ಮ ಪ್ರಯತ್ನದ ಮೇಲೆ ನಿಂತಿರುತ್ತೆ. ಆದ್ರೆ ಅತಿ ಹೆಚ್ಚು ಅಂಕಗಳನ್ನ ನೀವು ಗಳಿಸಬಲ್ರಿ ಅನ್ನೋದನ್ನ ನಾನು ಆತ್ಮವಿಶ್ವಾಸದಿಂದ ಹೇಳ್ತೀನಿ. ನೆಕ್ಸ್ಟ್ ಬರೋದೆ ಮೇನ್ಸ್. ಮೇನ್ಸ್ ಅಲ್ಲಿ ನಮಗೆ 9 ಪೇಪರ್ ನಡೆಯುತ್ತೆ. ಟೋಟಲ್ 9 ಪೇಪರ್. ಅದರಲ್ಲಿ 7 ಪೇಪರ್ ರ್ಯಾಂಕ್ ಗೆ ಕನ್ಸಿಡರ್ ಮಾಡ್ತಾರೆ. ಪ್ರತಿಯೊಂದಕ್ಕೂ 250 ಅಂಕ ಇರುತ್ತೆ. ಇದು 3 ಅವರ್ ಎಕ್ಸಾಮ್ ಇರುತ್ತೆ. ಇನ್ನು 2 ಪೇಪರ್ ಇರುತ್ತಲ್ಲ, ಒಂದು ಇಂಗ್ಲಿಷ್ ಇರುತ್ತೆ, ಮತ್ತೊಂದು ಕನ್ನಡ ಇರುತ್ತೆ. ಲ್ಯಾಂಗ್ವೇಜ್ ಪೇಪರ್ 300 ಅಂಕಗಳಿಗೆ ಎಕ್ಸಾಮ್ಗಳಿವು. ಈ 300 ಅಂಕಗಳಲ್ಲಿ ನೀವು ಇದಕ್ಕೆ 75 ಇದಕ್ಕೆ 75 ತಗೊಂಡ್ರೆ ಸಾಕು, ಪಾಸ್ ಆಗ್ತೀರಿ. ಪಾಸ್ ಮಾಡೋಕಷ್ಟೇ. ಅವುಗಳನ್ನ ರ್ಯಾಂಕ್ ಆಗಿ ಕನ್ಸಿಡರ್ ಮಾಡಲ್ಲ. ನೀವು ಭಾರತದವರು ಅಲ್ಲೋ ಅಂತ ನೋಡ್ತಾರಷ್ಟೇ. ಅದಕ್ಕೋಸ್ಕರ ಒಂದು ಲ್ಯಾಂಗ್ವೇಜ್ ಪೇಪರ್ ಇಟ್ಟಿರ್ತಾರೆ ನಿಮಗೆ. ಇನ್ನು 7 ಪೇಪರ್ ಇರುತ್ತಲ್ಲ, 250 ಅಂಕ. ಇದು ತುಂಬಾ ಇಂಪಾರ್ಟೆಂಟ್. ಟೋಟಲ್ 1750 ಅಂಕಗಳಿಗೆ ಆನ್ಸರ್ ರೈಟಿಂಗ್ ಬರೀತೀರಿ ಕೈಯಿಂದ. ಇನ್ ಇಂಟರ್ವ್ಯೂ ಇರುತ್ತಲ್ಲ, ಪರ್ಸನಾಲಿಟಿ ಟೆಸ್ಟ್, ಅಲ್ಲಿ 275 ಅಂಕ. ಟೋಟಲ್ 2025 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಆಲ್ ಇಂಡಿಯಾ ರ್ಯಾಂಕ್ ಟಾಪರ್ ಇರ್ತಾರಲ್ಲ, ಸುಮಾರು 1100 ಅಂಕ ತಗೊಂಡಿರ್ತಾರೆ. ಎವರೇಜ್ ಆಗಿ ನೋಡಿದ್ರೆ 50% ಸ್ಕೋರ್ ಆಗಿರುತ್ತೆ. ಇದು UPSC. ಕ್ಲಿಯರ್? ಇದು UPSC. ಈ ತರ ತಯಾರಿ ನಡೆಸಬೇಕಾಗತ್ತೆ UPSC ಗೆ. ಹಾಗಾದ್ರೆ ಏನೇನ್ ಸಬ್ಜೆಕ್ಟ್ ಇರುತ್ತೆ ಸರ್? ನೋಡಿ, ಈಗೇನ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮಲ್ಲಿ. ಪ್ರಿಲಿಮ್ಸ್ ಸಬ್ಜೆಕ್ಟ್ ಗಳಲ್ಲಿ ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ಗಳನ್ನ ನಾನೇ ಟೀಚ್ ಮಾಡ್ತೀನಿ. CSAT ಒಂದನ್ನ ಶ್ರೀನಿವಾಸ್ ಸರ್ ಟೀಚ್ ಮಾಡ್ತಾರೆ ಈ ವರ್ಷ. ಅದರಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅನ್ನ, ಅದರಲ್ಲೂ ರೀಡಿಂಗ್ ಕಾಂಪ್ರಿಹೆನ್ಷನ್ ನಾನೇ ಟೀಚ್ ಮಾಡ್ತೀನಿ. ಇನ್ನು ಉಳಿದಿರುವಂತ ಎಲ್ಲಾ ಸಬ್ಜೆಕ್ಟ್ ಗಳಿತ್ತಲ್ಲ, ಈ ವರ್ಷ ನಾನೇ ಟೀಚ್ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಹಾಕೊಂಡಿದ್ದೀನಿ. ಯಾಕಂದ್ರೆ ಈ ವರ್ಷ ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಬ್ರಿಂಗ್ ರ್ಯಾಂಕ್ ತರಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದೀವಿ ನಾವು. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ನಾನೇ ಟೀಚ್ ಮಾಡ್ತೀನಿ. ಅವೆಲ್ಲಾನು ಕೂಡ ಲೈವ್ ಆಗಿ ನಡೆಯುತ್ತೆ. ಹಾಗೇನೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಲೈವ್ ಆಗಿ ನಡೆಯುತ್ತೆ. ಅಂದಾಜು ನಾವು ಪ್ಲಾನ್ ಮಾಡಿರೋ ಪ್ರಕಾರ ಸುಮಾರು 1000 ಗಂಟೆಗಳ ಕೋರ್ಸ್ ಪ್ಲಾನ್ ಮಾಡಿದೀವಿ ನಾವು ಒಂದು ವರ್ಷಕ್ಕೆ. ಈ 1000 ಗಂಟೆಗಳಲ್ಲಿ ಅಂದಾಜು 750 ಗಂಟೆಗಳು ನಿಮಗೆ ಲೈವ್ ಆಗಿ ನಡೆಯುತ್ತೆ. ಇನ್ನು ಅಂದಾಜು 250 ಗಂಟೆಗಳದ್ದು ರೆಕಾರ್ಡೆಡ್ ಕೊಡ್ಲಾಗುತ್ತೆ. ಯಾಕಂದ್ರೆ ತುಂಬಾ ಈಸಿ ಇದೆ, ಅದು ಡೆಡ್ ಈಸಿ ಇರುತ್ತೆ. ಅದನ್ನೆಲ್ಲ ಕತೆ ತರ ಹೇಳ್ಕೊಂಡು ಕೂತ್ಕೊಳ್ಳಾಗತ್ತೆ ಇಲ್ಲ ನಾವು. ನಿಮ್ಗೆ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಕವರ್ ಆಗ್ತಾ ಇರುತ್ತೆ. ಇನ್ನು ಸ್ಟ್ಯಾಟಿಕ್ ಇರುತ್ತಲ್ಲ, ಅದನ್ನ ಒಂದ್ಸಾರಿ ರೆಕಾರ್ಡೆಡ್ ಕೊಟ್ಟಿರ್ತೀವಿ. ಇದಿಷ್ಟು ನಮ್ಮ ಪ್ಲಾನ್. ನಾವು ಟ್ರೆಡಿಷನಲ್ ಮಾಡೆಲ್ ಅಲ್ಲಿ ಹೋಗ್ತಾ ಇಲ್ಲ. ಎಕ್ಸಾಮ್ಗೆ ಯಾವ ತರ ಬೇಕು, ಟ್ರೆಂಡ್ ಯಾವ ತರ ನಡೀತಾ ಇದೆ, ಆ ಮಾಡೆಲ್ ಹೋಗ್ತಾ ಇದೀವಿ. ಮೊದಲು ಏನ್ ಮಾಡ್ತಾ ಇದೀವಿ, ಕರೆಂಟ್ ಅಫೇರ್ಸ್ ನ ರೆಕಾರ್ಡ್ ಕೊಡ್ತಾ ಇದೀವಿ, ಸ್ಟ್ಯಾಟಿಕ್ ಅನ್ನ ಲೈವ್ ಮಾಡ್ತಾ ಇದೀವಿ. ಬಟ್ ಈಗ ಕೆಲವೊಂದು ಈಸಿ ಸಬ್ಜೆಕ್ಟ್ ಗಳನ್ನ, ಅಂದ್ರೆ ಮೇನ್ಸ್ ಕೆಲವೊಂದು ಈಸಿ ಸಬ್ಜೆಕ್ಟ್ ಗಳನ್ನ ರೆಕಾರ್ಡೆಡ್ ಕೊಡ್ತಾ ಇದೀವಿ. ಕರೆಂಟ್ ಅಫೇರ್ಸ್ ಕಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಯಾಕಂದ್ರೆ ನೀವು ಇವತ್ತು ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ತೆಗೆದು ನೋಡಬಹುದು, ಮೇನ್ಸ್ ಪ್ರಶ್ನೆಗಳನ್ನ ತೆಗೆದು ನೋಡಬಹುದು. ನೇರವಾಗಿ ಕರೆಂಟ್ ಅಫೇರ್ಸ್ ಗಳಿಂದಾನೇ ಬರ್ತಾ ಇದೆ. ನಾವು ಅದಕ್ಕೆ ನಿಮ್ಮನ್ನ ರೆಡಿ ಮಾಡ್ಬೇಕಾಗಿದೆ. ಈಗ ಉದಾಹರಣೆಗೆ ಭಾರತದ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆಗಳು ಬರಲ್ಲ. ಇವತ್ತಿಗೆ ಲಿಂಕ್ ಮಾಡಿ ಕೇಳ್ತಾರೆ ಅವರು. ಆ ತರದ ಪ್ರಶ್ನೆಗಳು ನಮಗೆ ಸಿಗೋದು ಮ್ಯಾಗಝಿನ್ ಗಳಲ್ಲಿ, ನ್ಯೂಸ್ ಪೇಪರ್ ಗಳಲ್ಲಿ. ಅದನ್ನ ಲೈವ್ ಆಗಿ ನಾವು ಟೀಚ್ ಮಾಡ್ತೀವಿ ನಿಮಗೆ. ಕ್ಲಿಯರ್ ಆಯ್ತಾ? ಅದೊಂದು ನಿಮ್ ಗಮನದಲ್ಲಿ ಇರಲಿ. ಇನ್ ಏನೇನ್ ಸಬ್ಜೆಕ್ಟ್ ಬರುತ್ತೆ? ಸಿಂಪಲ್ ನೋಡಿ, ಪ್ರಿಲಿಮ್ಸ್ ಗೆ ಆರ್ಟ್ ಅಂಡ್ ಕಲ್ಚರ್ ಕಲ್ತಿದ್ರಿ, ಅದೇ ಇರುತ್ತೆ. ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಕಲ್ತಿರ್ತೀರಿ, ಅದೇ ಇರುತ್ತೆ. ಜಿಯೋಗ್ರಫಿ ಕಲ್ತಿರ್ತೀರಿ, ಅದೇ ಇರುತ್ತೆ. ಇಷ್ಟು ಪ್ರಿಲಿಮ್ಸ್ ಏನ್ ಕಲ್ತಿರ್ತೀರಲ್ಲ, ಅದನ್ನೇ ಇಲ್ಲಿ ಫುಲ್ ಸೆಂಟೆನ್ಸ್ ಅಲ್ಲಿ ಬರೆಯೋದಿರುತ್ತೆ ಅಷ್ಟೇ. ಇದ್ರದ್ದು ಸಪರೇಟ್ ನೋಟ್ಸ್, ಮೇನ್ಸ್ ಕೂಡ ಸಪರೇಟ್ ನೋಟ್ಸ್ ಕೊಡ್ತೀವಿ. ಪ್ರಿಲಿಮ್ಸ್ ಗೆ ನೋಟ್ಸ್ ಸಪರೇಟ್, ಮೇನ್ಸ್ ಗೆ ನೋಟ್ಸ್ ಸಪರೇಟ್. ನೆನಪಿರ್ಲಿ ಅದು. ಇಲ್ಲಿ ಹೊಸ ಸಬ್ಜೆಕ್ಟ್ ಆಗಿ ಬರೋದು ಅಂತ ಅಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ನಂತರದ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಅದರ ನಂತರ ಏನೇನಾಗಿದೆ ಅಂತ. ಇನ್ನು ಇಂಡಿಯನ್ ಸೊಸೈಟಿ, ಭಾರತದ
ಸಮಾಜ ಹೇಗಿದೆ, ಇಲ್ಲಿನ ಪ್ರಾದೇಶಿಕತೆ ಹೇಗಿದೆ, ಇದ್ರ ಬಗ್ಗೆ ಸ್ಟಡಿ ಮಾಡ್ತೀರಿ. ತುಂಬಾ ಚೆನ್ನಾಗಿರುವಂತ ಸಬ್ಜೆಕ್ಟ್. ಇನ್ನೊಂದು ವರ್ಲ್ಡ್ ಹಿಸ್ಟ್ರಿ ಅಂತ ಇದೆ. ಸದ್ಯಕ್ಕೆ ನಾವು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಬಂದ್ರೆ ಒಂದ್ ಪ್ರಶ್ನೆ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಬಂದ್ರೆ ಎಂತ ಪ್ರಶ್ನೆ ಬರುತ್ತೆ, ಹಿಂದೆ ಕೇಳಿರುವಂತ ಪ್ರಶ್ನೆ ರಿಪೀಟ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದ್ರ ಮೇಲೆ ನಮ್ ಫೋಕಸ್ ಇಲ್ಲ. ಸೊ ಇದು 250 ಅಂಕಕ್ಕೆ ನಡೆಯುತ್ತೆ. ಎಲ್ಲಾನು ಕೂಡ 3 ಅವರ್ ಟೈಮ್ ಇರುತ್ತೆ ನಿಮಗೆ. 20 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳು 10 ಅಂಕಕ್ಕೆ, 10 ಪ್ರಶ್ನೆಗಳು 15 ಅಂಕಕ್ಕೆ. ಇದೆಲ್ಲಾನು ಕೂಡ GS ಪೇಪರ್ಗಳಲ್ಲಿ ಸಾಮಾನ್ಯವಾಗಿ. GS2 ನಲ್ಲಿ ಪೊಲಿಟಿಕಲ್ ತಿರ್ತಿರ್ ಫಿಲಿಮ್ಸ್ ಗೆ ಅದೇ ಇರುತ್ತೆ. ಎಕ್ಸ್ಟ್ರಾ ಒಂದ್ ಸಬ್ಜೆಕ್ಟ್ ಬರೋದು ಗವರ್ನ್. ಇನ್ IR ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಇಂದಾನೆ ಪ್ರತಿ ತಿಂಗಳು ವಿಷನ್ ಮ್ಯಾಗಝಿನ್ ನಲ್ಲಿ 10 ರಿಂದ 15 ಪುಟ ಇರುತ್ತೆ. ಲೈವ್ ಆಗಿ ಟೀಚ್ ಮಾಡ್ತೀನಿ. ಒಂದು ವರ್ಷಕ್ಕೆ ಸುಮಾರು 150 ಪುಟ ಆಗುತ್ತೆ, ಸಾಕು. ಅಲ್ಲಿಂದಾನೆ ಬರುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಸೋಷಿಯಲ್ ಜಸ್ಟಿಸ್ ಅಂತ ಒಂದು ಬರುತ್ತೆ. ಬಡತನ, ಮಹಿಳೆಯರು, ಮಕ್ಕಳು, ಸರ್ಕಾರದ ಆಡಳಿತ ವ್ಯವಸ್ಥೆ, ಇದೆಲ್ಲದರ ಬಗ್ಗೆ ಇಲ್ಲಿ ಕವರ್ ಆಗುತ್ತೆ. ಇನ್ನು GS3 ನಲ್ಲಿ ನಮಗೆ ಎಕನಾಮಿ ಮತ್ತು ಅಗ್ರಿಕಲ್ಚರ್ ಹೆಚ್ಚು ಒತ್ತು ಕೊಡ್ತಾರೆ. ಇಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ ನೇರವಾಗಿ. ಹಾಗೇನೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ತಂತ್ರಜ್ಞಾನ, ಓಕೆ. ಆಮೇಲೆ ಇಂಟರ್ನಲ್ ಸೆಕ್ಯೂರಿಟಿ, ದೇಶದ ಭದ್ರತೆ, ನಮ್ಮ ಆರ್ಮಿ ಹೇಗಿದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳೆಲ್ಲ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಸೈಬರ್ ಸೆಕ್ಯೂರಿಟಿ ಹೇಗಿದೆ, ಇದೆಲ್ಲವನ್ನ ಇಲ್ಲಿ ಕಲಿತೀರಿ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇದು ತುಂಬಾ ಮುಖ್ಯ ಅಲ್ವಾ IAS IPS ಅಧಿಕಾರಿಗಳಿಗೆ. ಎಲ್ಲಾದ್ರೂ ಬರಗಾಲ ಬಂದಾಗ, ಎಲ್ಲಾದ್ರೂ ಪ್ರವಾಹ ಬಂದಾಗ ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ಹೇಳಿಕೊಡ್ಲಾಗುತ್ತೆ. ಇದಿಷ್ಟು GS1, 2, 3. ಇದಕ್ಕಿಂತ ಮುಂಚೆ ಒಂದು ಪೇಪರ್ ನಡೆಯುತ್ತೆ, ಅದು ಎಸ್ಎ. ಮೊದಲು ನಡೆಯೋದು ಎಸ್ಎ ಪೇಪರ್. ಇದಕ್ಕೆ ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಬೇಕು. ಎಲ್ಲಿಂದ ತರೋ ಸರ್ ಇಷ್ಟು ನಾಲೆಜ್ ನನ್ನ ಬಳಿ ಇಲ್ಲ? ಎಷ್ಟು ಪೇಜಸ್ ಓದೋರಿದ್ದೀರಿ ನೀವು? 7,000 ಪುಟ ಓದೋರಿದ್ದೀರಿ. ಪ್ರಬಂಧ ಎಷ್ಟು ಬರಿಬೇಕು ಗೊತ್ತಾ? ಸುಮಾರು 2,000 ಪದಗಳ ಪುಟ ಅಲ್ಲ, ಪದಗಳ ಅಂದ್ರೆ ಸುಮಾರು 24 ಪೇಜ್ ಬರಿತೀರಿ. 7,000 ಪುಟ ಓದಿ 24 ಪುಟ ಬರೆಯೋದು ಡಿಫಿಕಲ್ಟಾ ಹೇಳ್ರಿ? ಡಿಫಿಕಲ್ಟ್ ಇದೆಯಾ ಇದು? ಪರ್ಸೆಂಟೇಜ್ ತೆಗೆದು ನೋಡಿದ್ರೆ ಎಷ್ಟಾಗತ್ತೆ ಕಮೆಂಟ್ ಮಾಡಿ ನೋಡೋಣ. 2 ಪ್ರಬಂಧ ಬರೆಯೋದಿರುತ್ತೆ. ಬಟ್ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತ ಅಂದ್ರೆ, ನೀವು ಪೂರ್ಣ ವಾಕ್ಯಗಳನ್ನ ಬಳಸಬೇಕೆ ಹೊರತು ಕಟ್ ಆಗಿ ಬರೆಯಲ್ಲ. ಒಬ್ಬ ಸಾಹಿತಿ ಬರೆದಾಗ ಬರಿಬೇಕು ಇದನ್ನ. ಫಿಲೋಸಾಫಿಕಲ್ ಎಸ್ಸೆಗಳನ್ನ ಜಾಸ್ತಿ ಕೇಳ್ತಾ ಇದಾರೆ, ಅದನ್ನು ಕೂಡ ಕಲ್ಸ್ಕೊಡ್ತೀವಿ. ಬಟ್ ಒಂದು ಇಲ್ಲಿ ನಿಮ್ಮ ಎಫರ್ಟ್ ಬೇಕಾಗತ್ತೆ. ನೀವು ಪ್ರತಿದಿನ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಓದಬೇಕು. ಯಾರು ಕನ್ನಡ ಮೀಡಿಯಂ ನಲ್ಲಿ ಪ್ರಬಂಧ ಬರೆಯೋರಿದ್ದೀರಿ, ನೀವು ಪ್ರಜಾವಾಣಿ ಆರ್ಟಿಕಲ್ಸ್ ಓದಬೇಕು. ಯಾರು ಇಂಗ್ಲಿಷ್ ಮೀಡಿಯಂ ನಲ್ಲಿ ಪ್ರಬಂಧ ಬರೆಯೋರಿದ್ದೀರಿ, ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಅಟ್ಲೀಸ್ಟ್ ಡೈಲಿ 1 ಆರ್ಟಿಕಲ್ ನ ಓದಬೇಕು. ಅವಾಗ ಮಾತ್ರ ಇದು ಬರುತ್ತೆ ನಿಮಗೆ. ನಿಮ್ಮ ತಲೆಯಲ್ಲಿ ಎಷ್ಟೇ ಪಾಯಿಂಟ್ಸ್ ಇದ್ರು ಕೂಡ ಆ ಆರ್ಟಿಕ್ಯುಲೇಷನ್ ಅಂತ ಒಂದು ಕಲೆ ಅಂತ ಹೇಳ್ತೀವಲ್ವಾ, ಅದ್ ಬರ್ಬೇಕು ಅಂದ್ರೆ ಕಂಪಲ್ಸರಿ ಡೈಲಿ ಓದ್ಲೇಬೇಕು. ಒಂದು ಅರ್ಧ ಗಂಟೆ ರೀ, ಜಾಸ್ತಿ ಬೇಡ, ಅರ್ಧ ಗಂಟೆ ಅಷ್ಟೇ. ಉತ್ಸಾಹದಿಂದ ಓದಿ, ನಿಮ್ಗೆ ಖುಷಿ ಆಗುವಂತ ಪದಗಳನ್ನ ಓದ್ಕೊಳ್ಳಿ, ಖುಷಿ ಆಗುವಂತ ಲೇಖನಗಳನ್ನ ಓದ್ಕೊಳ್ಳಿ. ಇದು ಇಂಪ್ರೂವ್ ಆಗುತ್ತೆ. ಬರೆಯೋದು ಹೇಗೆ ಅನ್ನೋದನ್ನ ನಾವಿದೀವಿ, ಡೋಂಟ್ ವರಿ. ಇನ್ನು GS4 ಒಂದು ಮರ್ತು, ಇವನ್ನೆರಡನ್ನು ಅಕ್ಕಪಕ್ಕನ ಇಟ್ಟಿದೀನಿ. ಯಾಕೆ ಗೊತ್ತಾ? ಅತಿ ಹೆಚ್ಚು ಸ್ಕೋರ್ ಆಗೋದು ಇಲ್ಲಿಂದಾನೆ. ಅವೇನಿದ್ವಲ್ಲ GS1, 2, 3, ಆ GS1 ನಲ್ಲಿ ಸುಮಾರು 100 ಆಜುಬಾಜು, GS2 ನಲ್ಲಿ 100 ಆಜುಬಾಜು, GS3 ನಲ್ಲಿ 100 ಆಜುಬಾಜು ಅಂಕ ಬರುತ್ತೆ. ಬಟ್ ಇದೆಯಲ್ಲ ಎಥಿಕ್ಸ್, ಅಪ್ ಟು 140 ತಗೊಳ್ತಾರೆ ಇದರಲ್ಲಿ ಕೆಲವೊಬ್ರು ಟಾಪರ್ಗಳು. ಎಸ್ಎ ನಲ್ಲಿ ಕೂಡ ಅಪ್ ಟು 150, 160 ತಗೊಳ್ತಾರೆ. ನೀವು ಲೆಕ್ಕ ಹಾಕ್ರಿ, ಈ 2 ಪೇಪರ್ ಗಳಿಂದ ನಿಮ್ಗೆ ಎಷ್ಟು ಬರ್ತಾ ಇದೆ ಸ್ಕೋರು? ಅಂದಾಜು 280 ಬರ್ತಾ ಇದೆ. ಈ 3 ಪೇಪರ್ ಗಳಿಂದ ಅಂದಾಜು 300. ಸೊ ಎರಡನ್ನು ನಾವು ಸೇರಿಸಿ ಲೆಕ್ಕ ಹಾಕಿದ್ರೆ ಎಷ್ಟಾಗತ್ತೆ ನಿಮ್ದಲ್ಲಿ? ಸುಮಾರು 580. ನೋಡಿ, 580 ಏನ್ ಬೇಡ, ಯಾರು 450ಕ್ಕಿಂತ ಜಾಸ್ತಿ ತಗೊಳ್ತಾರಲ್ಲ GS ಅಲ್ಲಿ, ಅವರು ಟಾಪರ್ ಆಗ್ತಾರೆ. ಯಾರು 450ಕ್ಕಿಂತ ಜಾಸ್ತಿ ತಗೊಳ್ತಾರಲ್ಲ, ಅವ್ರು ಟಾಪರ್ ಆಗ್ತಾರೆ ಈ GS ಪೇಪರ್ ಗಳಲ್ಲಿ. ಇದ್ರ ನಂತರ ಆಪ್ಷನಲ್ ಇರುತ್ತೆ, ಅದರ ನಂತರ ಏನಿರುತ್ತೆ? ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಈ ಕ್ಲಾರಿಟಿ ಇರ್ಬೇಕು ನಿಮ್ ಬಳಿ. ಇಷ್ಟಿಷ್ಟು ಅಂಕಗಳಿದೆ, ನಾನು ಇಷ್ಟಿಷ್ಟು ತಗೊಳ್ಬೇಕು, ಬರ್ದು ಅನ್ಸ್ಕೊಳ್ಬೇಕು ಗೋಡೆಗಳ ಮೇಲೆ. ಅವಾಗ ನಿಮಗೆ ಇದು ಈಸಿ ಆಗುತ್ತೆ. ಓಕೆ, ಎಥಿಕ್ಸ್ ಏನು? ನಾವೇ ಕ್ಲಾಸಸ್ ಮಾಡ್ತೀವಿ, ನಿಮಗೆ ಲೈವ್ ಆಗಿ ಕ್ಲಾಸ್ ಮಾಡ್ತೀವಿ. ಇದನ್ನು ಈ ವರ್ಷ ನೋಟ್ಸ್ ನೀಟಾಗಿ ಕೊಡ್ತೀವಿ. ಅಷ್ಟೇ ಓದ್ಕೊಳ್ಳೋದು, ಚೆನ್ನಾಗಿ ಓದ್ಕೊಳ್ಳೋದು, PYQ ಅನಾಲಿಸಿಸ್ ಮಾಡ್ಕೊಳ್ಳೋದು, ಬರೆಯೋದು. ಇನ್ನೊಂದು ಪ್ರಶ್ನೆ ಬಹಳ ಜನ, ಸರ್ ಆನ್ಸರ್ ರೈಟಿಂಗ್ ಯಾವಾಗಿಂದ ಮಾಡಬೇಕು, ಹೇಗ್ ಮಾಡೋದು ಸರ್? ಆನ್ಸರ್ ರೈಟಿಂಗ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸಾಮಾನ್ಯವಾಗಿ ನಾವು UPSC ಗೆ ತಯಾರಿ ಮಾಡುವಾಗ ಒಂದ್ ನೆನಪಲ್ಲಿ ಇಟ್ಕೊಡ್ರಿ, ನೀವು ಫ್ರೆಶರ್ ಇದೀರಿ ಅಂತ ಅಂದ್ರೆ ಜನವರಿಯಿಂದ ಮೇ ನಡುವೆ ಫ್ರೆಶರ್ ಇದೀರಿ ಅಂದ್ರೆ ಫಿಲಿಮ್ಸ್ ತಯಾರಿ ಮಾಡಬೇಕು. ಜೂನ್ ನಿಂದ ಡಿಸೆಂಬರ್ ವರೆಗೂ ಕೂಡ ಏನ್ ಮಾಡ್ಬೇಕು ಅಂದ್ರೆ ಮೇನ್ಸ್ ಪ್ಲಸ್ ಪ್ರಿಲಿಮ್ಸ್ ಎರಡನ್ನೂ ತಯಾರಿ ಮಾಡ್ಬೇಕು. ಈಗ ಫಸ್ಟ್ ಬಿಗಿನರ್ಸ್ ಇದೀರಿ ಅಂದ್ರೆ ಡೈಲಿ ಒಂದೊಂದು 2 ಆನ್ಸರ್ ನ ಬರೀತಾ ಹೋಗಿ, ಪ್ರಾಕ್ಟೀಸ್ ಮಾಡಿ. ಇಲ್ಲ ನಾನು ಚೆನ್ನಾಗಿದ್ದೀನಿ ಸರ್, ನನ್ನ ಬರವಣಿಗೆ ಸ್ಟ್ರಾಂಗ್ ಇದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂತ ಅಂದ್ರೆ ನೀವು ಮೇ ನಲ್ಲಿ ಎಕ್ಸಾಮ್ ಬರೀತೀರಿ ಪ್ರತಿ ವರ್ಷ. ಮೇ ನಲ್ಲಿ ಪಾಸ್ ಆದ್ಮೇಲೆ ನಿಮ್ಗೆ 90 ದಿನ ಟೈಮ್ ಇರುತ್ತೆ. ಆ 90 ದಿನದಲ್ಲಿ ಬರವಣಿಗೆ ನೀವು ಹೇಗೆ ಬೇಕು ಆ ತರ ಇಂಪ್ರೂವ್ ಮಾಡ್ಕೊಳ್ಬಹುದು. ಆದ್ರೆ ಒಂದು ಕಂಡೀಷನ್ ಮೇಲೆ, ಏನು? ಕಂಪ್ಲೀಟ್ ಮೇನ್ಸ್ ನೋಟ್ಸ್ ನಿಮ್ ಬಳಿ ರೆಡಿ ಇರಬೇಕು. ಕಂಪ್ಲೀಟ್ ಮೇನ್ಸ್ ಆಪ್ಷನಲ್ ಸೇರಿಸ್ಕೊಂಡು GS1, 2, 3, 4 ಮತ್ತು ಎಸ್ಎ ಇಷ್ಟು ನೋಟ್ಸ್ ನಿಮ್ ಬಳಿ ರೆಡಿ ಇದೆ ಅನ್ಕೊಡ್ರಿ, ಆರಾಮಾಗಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಗೊತ್ತಾ? ಮೊದಲು ಓದ್ಕೊಳ್ಳೋದೇ ಇಲ್ಲ, ಸಬ್ಜೆಕ್ಟ್ ಮುಗಿಸೋದಿಲ್ಲ, ನೋಟ್ಸ್ ರೆಡಿ ಇರಲ್ಲ, ಸ್ಟಾರ್ಟ್ ಮಾಡ್ಬಿಡ್ತಾರೆ ಬರೆಯೋಕೆ. ಸರ್ ನನ್ನ ಆನ್ಸರ್ ರೈಟಿಂಗ್ ಬರ್ತಾ ಇಲ್ಲ. ಹೇಗ್ ಬರುತ್ತೆ ನಿಮಗೆ? ಹೌ ಇಸ್ ದಿಸ್ ಪಾಸಿಬಲ್? ಬರಲ್ಲ ಅಲ್ವಾ? ಸೊ ಈ ತರ ಇದೆ ನೋಡಿ. ಹಾಗಾದ್ರೆ ಸರ್ ನಾನು ಸ್ಟಾರ್ಟೇ ಮಾಡಬಾರ್ದ, ನಾನು ಪ್ರಾಕ್ಟೀಸ್ ಮಾಡಬಾರ್ದ? ಮಾಡಿ, ತಪ್ಪಿಲ್ಲ. ಬಟ್ ಟೆನ್ಷನ್ ಮಾಡ್ಕೊಳ್ಬೇಡಿ. ನನಗೆ ಇನ್ನೂ ಮೇನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋದಾದ್ರೆ ಮೇನ್ಸ್ ನೋಟ್ಸ್ ಮಾಡ್ಕೊಂಡಿಲ್ಲ ಅಂತ ಟೆನ್ಷನ್ ಇರಲಿ, ಆನ್ಸರ್ ರೈಟಿಂಗ್ ಅಲ್ಲ ಅದು ಗೊತ್ತಿರಲಿ ನಿಮಗೆ.
ಅಡಿಗೆ ಮಾಡೋಕೆ ಏನ್ ಬೇಕು? ಸಾಮಗ್ರಿ ಬೇಕಲ್ವಾ? ಅಯ್ಯೋ ನಾನು ಅಡಿಗೆ ಮಾಡಿಲ್ಲ ಅಂತ ಚಿಂತೆ ಮಾಡ್ತಿರೋ, ಸಾಮಗ್ರಿ ಇಲ್ಲ ಅಂತ ಚಿಂತೆ ಮಾಡ್ತೀರಿ. ಸೊ ಸಾಮಗ್ರಿನ ರೆಡಿ ಮಾಡ್ಕೊಳ್ಳಿ, ಅಡಿಗೆ ತಾನಾಗೇನೆ ಮಾಡೋಕ್ ಬರುತ್ತೆ. ಹೇಗಾದ್ರೂ ಕಲಿತೀರಿ, ತಪ್ಪು ಮಾಡಿ ಆದ್ರೂ ಕಲಿತೀರಿ. ಕ್ಲಿಯರ್ ಆಯ್ತಾ ಇದು? ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಸಿಕ್ಕಾಪಟ್ಟೆ ಓದ್ಬೇಕಾಗತ್ತೆ, ಓದ್ತೀರಿ, ಕಲಿಸ್ತೀವಿ, ಈಸಿ ಆಗತ್ತೆ, ಉತ್ಸಾಹ ಇರ್ಬೇಕು ನಿಮಗೆ. ಮತ್ತೆ ಏನ್ ಗುರಿ ಇರಬೇಕು ಅಂದ್ರೆ, ನಾನು UPSC ಗೆ 2 ವರ್ಷ ಕೊಡೋದಪ್ಪ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ಅನ್ನುವಂತ ಕ್ಲಾರಿಟಿ ಇರಬೇಕು. ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಷ್ಟೇ. ಅದರ ನಂತರ ವಿತ್ ಜಾಬೇ ಮಾಡ್ತೀನಿ ಅನ್ನುವಂತ ಒಂದು ಚಾಲೆಂಜ್ ಹಾಕೊಳ್ಬೇಕು ನಿಮಗೆ ನೀವೇ. ಯಾಕಂದ್ರೆ ಲೇಸಿ ಆಗ್ತೀರಿ ಮುಂದೆ. 2 ಅಟೆಂಪ್ಟ್ ಗಿಂತ ಜಾಸ್ತಿ ನೀವು ಇದೇ ಫೀಲ್ಡ್ ಅಲ್ಲಿ ಉಳಿದ್ರೆ ಸಿಕ್ಕಾಪಟ್ಟೆ ಲೇಸಿ ಆಗ್ತೀರಿ. ನಮಗೆಲ್ಲ ಅನುಭವಗಳಾಗಿದೆ. 2 ವರ್ಷ ತಯಾರಿ ಮಾಡೋದು, ಆಮೇಲೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಜಾಬ್ ಆದ್ರೂ ಸೇರ್ಕೊಂಡು ನೀವು ಈ ಕಡೆ ತಯಾರಿನ ಮುಂದುವರ್ಸೋದು. ಖಾಲಿ ಇರೋ ಹಾಗೆ ಆ 2 ವರ್ಷ ಯಾವ ಲೆವೆಲ್ ಓದೋದು ಅಂತ ಅಂದ್ರೆ, ಅದರ ನಂತರ ಬರೀ ಪ್ರತಿದಿನ 3 ಗಂಟೆ ಓದಿದ್ರು ಕೂಡ ನೀವು ಪಾಸ್ ಆಗಿ ಹೋಗಬಹುದು. ಏನ್ ಚೇಂಜಸ್ ಇರುತ್ತೆ ಮುಂದೆ? ಕರೆಂಟ್ ಅಫೇರ್ಸ್ ಒಂದೇ ಚೇಂಜ್ ಇರುತ್ತೆ, ಉಳಿದಿರೋದೆಲ್ಲ ಸೇಮ್ ಟು ಸೇಮ್ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇದಿಷ್ಟು ಎಸ್ಎ ಬಗ್ಗೆ. ಇನ್ನು ಆಪ್ಷನಲ್ ಇರುತ್ತೆ. ಆಪ್ಷನಲ್ ಈಗ ನಾವು ಜನವರಿ ತಿಂಗಳಲ್ಲಿ ಇದ್ದೀವಿ. ಆಪ್ಷನಲ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಜೂನ್ ಜುಲೈ ತಿಂಗಳಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ. ಆಪ್ಷನಲ್ ಈಗ ಒಂದು 3-4 ತಿಂಗಳು ಬೇಕಾಗುತ್ತೆ, ತಯಾರಿ ಮಾಡ್ಕೊಳ್ಬಹುದು. ಬಿಗಿನರ್ಸ್ಗೆ ಆಪ್ಷನಲ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮೊದಲು ನಿಮ್ಮ ಟೆನ್ಷನ್ ಇರಬೇಕಾದದ್ದು ಪ್ರಿಲಿಮ್ಸ್ ಬಗ್ಗೆ. ನಿಮಗೆ ಇರಬೇಕಾದಂತ ಒಂದು ಫೋಕಸ್ ಪ್ರಿಲಿಮ್ಸ್ ಮೇಲೆ. ಓಕೆ, ಇದರಲ್ಲಿ 2 ಪೇಪರ್ಸ್ ಇರುತ್ತೆ, ಒಂದೇ ಸಬ್ಜೆಕ್ಟ್, ಒಂದೇ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಚೂಸ್ ಮಾಡ್ಕೊಳ್ಳೋದು. ನಿಮಗೆ ಇಷ್ಟ ಆಗಿರುವಂತ ಸಬ್ಜೆಕ್ಟ್, ಅದರಲ್ಲಿ 2 ಪೇಪರ್ ಬರೆಯೋದು. 250 500 ಅಂಕ ಟೋಟಲ್ ಇರುತ್ತೆ. ಅದರಲ್ಲಿ ಸುಮಾರು 280ರಿಂದ 300 ಅಂಕಗಳನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ಎಲ್ಲಾ GS ಪೇಪರ್ ಗಳಲ್ಲಿ 200 ಅಂಕಗಳಿರುತ್ತೆ. ಈಗಾಗಲೇ ಹೇಳಿದೆ ನಾನು, ಸುಮಾರು 1750ಕ್ಕೆ ರಿಟರ್ನ್, ಪರ್ಸನಾಲಿಟಿ ಟೆಸ್ಟ್ ಗೆ 275, ಎರಡು ಸೇರಿಸಿ 2025 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಇನ್ನು ಲ್ಯಾಂಗ್ವೇಜ್ ಪೇಪರ್ಸ್ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಟ್ಟೆ. ಅರ್ಥ ಆಯ್ತಾ? ಸೊ ಇದು ನಮ್ಮ ಮೇನ್ಸ್ ತಯಾರಿ. ಇನ್ನು ಇದೆಲ್ಲ ಓದಿದಾಗ ನಿಮ್ ಬಳಿ ಸಾಕಷ್ಟು ಪರ್ಸನಾಲಿಟಿ ಬಂದಿರುತ್ತೆ. ನೀವು ಮೇನ್ಸ್ ಪಾಸ್ ಆದ್ಮೇಲೆ ನಿಮಗೆ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಫ್ರೀ ಆಗಿ ಮಾಕ್ ಇಂಟರ್ವ್ಯೂ ಮಾಡ್ಕೊಡ್ತಾರೆ. ಫ್ರೀ ಆಗಿನೇ ಎಲ್ಲಿ ಬೇಕಾದಲ್ಲಿ ತಗೊಳ್ರಿ ಮಾಕ್ ಇಂಟರ್ವ್ಯೂ. ನಾವು ಕೂಡ ಯಾವ ರೀತಿ ನಿಮ್ಮ ಥಿಂಕಿಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕ್ಲಾಸ್ ಅಲ್ಲೇ ಕೊಡ್ತಾ ಹೋಗಿರ್ತೀವಿ. ರೆಡಿ ಆಗ್ತೀರಿ ನೀವು ಅಷ್ಟೊತ್ತಿಗೆ. ಓಕೆ, ಇದಾದ ನಂತರ ಹಾಗಾದ್ರೆ ಸರ್ ಸೋರ್ಸ್ ಏನೇನ್ ಸರ್? ಇನ್ನೂ ಬಹಳ ಜನ ಮೆಸೇಜ್ ಮಾಡ್ತಾರೆ ನನಗೆ, ಸರ್ ನನಗೆ ಬುಕ್ ಲಿಸ್ಟ್ ಕಳಿಸಿ ಸರ್, ಹೇಗ್ ಓದ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗ್ ಗೊತ್ತಾಗತ್ತೆ ನಿಮಗೆ? ಇವತ್ತಿನ ಕಾಲದಲ್ಲಿ ಯಾವ ಬುಕ್ ಲಿಸ್ಟ್ ಸಾಕಾಗಲ್ಲ UPSC ಗೆ. ಯಾಕಂದ್ರೆ ಆ ತರ ಟ್ರಿಕಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅವರು. ಸೆಲ್ಫ್ ಸ್ಟಡಿನೂ ಮಾಡ್ಬೋದು, 2 ಮಾತಿಲ್ಲ. ನೀವು ಸೆಲ್ಫ್ ಸ್ಟಡಿಯಿಂದಾನೇ ಪಾಸ್ ಆಗ್ಬೋದು, ತಪ್ಪೇ ಇಲ್ಲ ಅದರಲ್ಲಿ. ಆದ್ರೆ 5-6 ವರ್ಷ ಕೂತ್ಕೊಳ್ಬೇಕಾಗತ್ತೆ. ಕೋಚಿಂಗ್ ತೆಗೆದುಕೊಂಡಾಗ ಸಿಗುವಂತ 1 ವರ್ಷದಲ್ಲಿ ನಾಲೆಜು ನಿಮಗೆ ಅಲ್ಲಿ 5-6 ವರ್ಷ ಕೂತ್ಕೊಳ್ಳುತ್ತೆ. 1 ವರ್ಷದಲ್ಲಿ ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ರೆಡಿ ಮಾಡ್ಕೊಡ್ತೀವಿ, ಕಂಪ್ಲೀಟ್ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡ್ತೀವಿ, ನಿಮ್ಮನ್ನ ಸಂಪೂರ್ಣವಾಗಿ ರೆಡಿ ಮಾಡಿ ನಿಲ್ಲಿಸ್ತೀವಿ ಎಕ್ಸಾಮ್ಗೆ. ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪ್ಲಾನ್ ಹೇಳ್ಕೊಡ್ತೀವಿ ನಿಮ್ಗೆ. ಉದಾಹರಣೆಗೆ ನೀವು ಜಾಬ್ ಮಾಡ್ತಾ ಇದ್ರೆ, ನೀವು ಕಾಲೇಜ್ ಸ್ಟೂಡೆಂಟ್ ಇದ್ರೆ, ಮತ್ತೆ ಇನ್ನೊಂದು ಯಾರು ಜಸ್ಟ್ PUC ಮುಗಿಸ್ಕೊಂಡು ತಯಾರಿ ಮಾಡಬೇಕು ಅನ್ಕೊಂಡಿದ್ದೀರಿ, 1 ವರ್ಷ ಮೊದಲು ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಗಡಿಬಿಡಿ ಮಾಡಕ್ ಹೋಗ್ಬೇಡಿ UPSC ತಯಾರಿಗೆ. ಓಕೆ, ನಡೆಯುತ್ತೆ ಆರಂಭದಲ್ಲಿ ನಿಮ್ದು. ನೆಕ್ಸ್ಟ್ ಏನ್ ಸೋರ್ಸಸ್? ಸೋರ್ಸ್, ಮೊಟ್ಟ ಮೊದಲನೇ ಸೋರ್ಸ್ ಅಂದ್ರೆ ನಿಮ್ಮ ಕ್ಲಾಸ್ ನೋಟ್ಸ್. ಪ್ರಿಂಟೆಡ್ ನೋಟ್ಸ್ ಕೊಡ್ತೀವಿ ನಿಮಗೆ. ಸೊ ಆ ಪ್ರಿಂಟೆಡ್ ನೋಟ್ಸ್ ಅನ್ನೇ ಕ್ಲಾಸ್ ಕೇಳುವಾಗ ನಿಮ್ ಮುಂದೆ ಇಟ್ಕೊಳ್ಬೇಕು. ಅದರಲ್ಲಿ ಸುಮಾರು ಪ್ರಿಲಿಮ್ಸ್ ಗೆ ಸ್ಟ್ಯಾಟಿಕ್ 1500, ಕರೆಂಟ್ ಅಫೇರ್ಸ್ ಗೆ 1000 ಪೇಜಸ್, ಸುಮಾರು 2500. ಇದು ಪ್ರಿಲಿಮ್ಸ್ ಗೆ ಆಯ್ತು. ಮೇನ್ಸ್ ಗೆ GS ಗೆ ಸುಮಾರು 2500 ಪೇಜಸ್ ಇಲ್ಲಿ ಕೊಡ್ಲಾಗತ್ತೆ. ಆಮೇಲೆ ಆಪ್ಷನಲ್ ಒಂದು ಸುಮಾರು 2000 ಪೇಜಸ್ ಇರುತ್ತೆ. ಯಾವುದೇ ಸಬ್ಜೆಕ್ಟ್ ನೀವು ತಗೊಂಡ್ರು ಕೂಡ ಸುಮಾರು 7000 ಪುಟಗಳನ್ನ ನೀವು ಓದಬೇಕಾಗತ್ತೆ. ಇಷ್ಟು ಕ್ಲಾರಿಟಿ ನಿಮ್ಮ ಬಳಿ ಇರಬೇಕು. ಸೊ ಈಗಾಗಲೇ ಹೇಳಿದ್ದೀನಿ ನಾನು ಬಿಗಿನಿಂಗ್ ಅಲ್ಲಿ ನಿಮಗೆ, 7000 ಪುಟ ಪ್ರತಿದಿನ 365 ದಿನಗಳಲ್ಲಿ ನೀವು ಓದ್ತಾ ಹೋದ್ರೆ ಪ್ರತಿದಿನ ಓದ್ಬೇಕಾಗಿರೋದು ಬರೀ 20 ಪುಟ ಮಾತ್ರ. ಆ ಕ್ಲಾರಿಟಿ ಇರಲಿ. ಎಸ್, 20 ಪುಟ ಅರ್ದು ಕುಡಿದು ಬಿಡ್ಬೇಕು ನಾನು. ಅದರಲ್ಲಿರುವಂತ ಕಠಿಣ ಪದಗಳನ್ನ ಅರ್ಥ ಮಾಡ್ಕೊಂಡ್ ಬಿಡ್ಬೇಕು ನಾನು. ಅದನ್ನ ನೆನ್ಪಿಟ್ಕೊಂಡ್ ಬಿಡಬೇಕು. ಒಂದು ಚಾರ್ಟ್ ಇರ್ಬೇಕು ನನ್ನ ಕಣ್ ಮುಂದೆ. ಮುಚ್ಚಿದ್ರೆ ಎಷ್ಟನೇ ಪುಟದಲ್ಲಿ ಇಂತಹ ಹೆಡ್ಡಿಂಗ್ ಇದೆ, ಎಷ್ಟನೇ ಪುಟದಲ್ಲಿ ಇಂತಹ ಚಿತ್ರ ಇದೆ, ಇದು ನಿಮಗೆ ಗೊತ್ತಾಗ್ಬೇಕು. ಓಕೆ, ಸರಿ. ಹಾಗಾದ್ರೆ ಹೇಗ್ ಸ್ಟಡಿ ಮಾಡೋದು ಸರ್? ನಾನು ಹೇಗ್ ಮಾಡ್ಲಿ? ನಾನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಈಗ ಏನೇನ್ ತಯಾರಿ ಮಾಡ್ಲಿ, ಹೇಗ್ ಮಾಡ್ಲಿ ಅಂತ ಅಂದ್ರೆ, ಮೊದಲನೇದಾಗಿ ಕ್ಲಾಸಸ್ ಕೇಳಬೇಕು ಕಂಪಲ್ಸರಿ. ವಿದೌಟ್ ಕ್ಲಾಸ್ ಇವತ್ತು UPSC ನ ಕ್ಲಿಯರ್ ಮಾಡೋಕ್ ಸಾಧ್ಯನೇ ಇಲ್ಲ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಎರಡನೇದಾಗಿ ಕ್ಲಾಸ್ ನೋಟ್ಸ್ ಕೊಟ್ಟಿರ್ತೀವಲ್ವಾ, ಅದನ್ನ ಮತ್ತಷ್ಟು ಕ್ರಿಸ್ಪ್ ಆಗಿ ಹ್ಯಾಂಡ್ ರಿಟನ್ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ಬರೀ ಕೀವರ್ಡ್ಸ್ ಗಳನ್ನ ಯಾವ್ದು ಬರುತ್ತೆ ಅಂತ ಕ್ಲಾಸ್ ಅಲ್ಲಿ ಹೇಳ್ತಿರ್ತೀವಿ ನಿಮಗೆ, ಅದನ್ನ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಳ್ಬೇಕು. ಅದನ್ನ ಓದ್ಬೇಕು, ಅವತ್ತಿಂದವತ್ತೆ ರಿವೈಸ್ ಮಾಡ್ಬೇಕು. ಕಣ್ಣು ಮುಚ್ಕೊಂಡು ರಿಕಾಲ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು, ನೆನಪು ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಏನಿತ್ತದು ಇವತ್ತು ನಾನು ಓದ್ದೆ, ಸರ್ ಏನ್ ಹೇಳಿದ್ರು ಕ್ಲಾಸ್ ಅಲ್ಲಿ, ಏನಿತ್ತದು, ಅದೇನ್ ಕೆಲಸ ಮಾಡುತ್ತೆ, ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಅದ್ರ ಗುಣಲಕ್ಷಣಗಳು ಏನದ್ರದ್ದು, ಈ ತರ ಥಿಂಕ್ ಮಾಡ್ಬೇಕು. ಅದನ್ನ ರಿವಿಷನ್ ಅಂತ ಕರಿತೀವಿ. ಓದ್ತಾ ಹೋಗೋದು ರಿವಿಷನ್ ಅಲ್ಲ, ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳೋದು ರಿವಿಷನ್. ಅದನ್ನ ರೂಢಿ ಮಾಡ್ಕೊಳ್ಬೇಕು ನೀವು. ಅದನ್ನು ಕೂಡ ಕಲಿಸ್ತೀವಿ ನಿಮಗೆ. ನೆಕ್ಸ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಕನಿಷ್ಠ 400 MCQ ಗಳನ್ನ ಅಟೆಂಡ್ ಮಾಡಬೇಕು. ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ, ಎನ್ವೈರ್ಮೆಂಟ್, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್, ಯಾವುದೇ ಸಬ್ಜೆಕ್ಟ್ ಇರಲಿ, ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ಕೂಡ ಮಿನಿಮಮ್ 400
ಕ್ವಶನ್ ನೀವು ಅಟೆಂಡ್ ಮಾಡಬೇಕು. ನಾವು ವೀಕ್ಲಿ ಟೆಸ್ಟ್ ಕೂಡ ನಡೆಸ್ತೀವಿ, ಟೆಸ್ಟ್ ಸೀರೀಸ್ ಕೂಡ ನಡೆಸ್ತೀವಿ. ಸುಮಾರು ಒಂದು 3,000 4,000 MCQ ನೀವು ಇಲ್ಲಿ ಅಟೆಂಡ್ ಮಾಡ್ತೀರಿ. PYQ ಸೇರಿಸಿದ್ರೆ ಇನ್ನೂ ಒಂದು 1,500 ಒಂದು 2,000 ಎಕ್ಸ್ಟ್ರಾ MCQ ನೀವು ಅಟೆಂಡ್ ಮಾಡ್ತೀರಿ. PYQ ಗಳು ಕಂಪಲ್ಸರಿ ಡೈಲಿ ಒಂದು 5 ರಿಂದ 6 ಪ್ರಶ್ನೆಗಳನ್ನ ಇದರಲ್ಲಿ ಓದ್ತಾ ಹೋಗ್ಬೇಕಾಗತ್ತೆ. ಹಾಗೇನೆ ಇದೆಲ್ಲಾ ಮುಗಿದ ಮೇಲೆ ಎಲಿಮಿನೇಷನ್ ಟ್ರಿಕ್ಸ್, ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಅನ್ನು ನಿಮ್ಗೆ ಕಲ್ಸ್ಕೊಡ್ತೀವಿ. ಮೊದಲೇ ಸರ್ ಈಗ ನೀವು ಗುಡಿ ಕಟ್ಟುವಾಗ ಮೇಲಿನ ಕಳಸ ಮೊದಲೇ ಇಡ್ತಾರೋ ಅಥವಾ ಮೊದಲು ಪಾಯ ಹಾಕ್ತಾರೆ? ಇದು ಪಾಯಾರಂಭ ಆಯ್ತು ನಿಮ್ದು, ಆಮೇಲೆ ಕೊನೆಗೆ ಬಂದಂದು ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತೆ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಗಳು ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇರ್ತೀವಿ ಆಗಾಗ. ಬಟ್ ಕೊನೆಗೆ ಹೇಳ್ಕೊಡೋದು ನಾವು ನಿಮ್ಗೆ. ಬಿಗಿನಿಂಗ್ ಅಲ್ಲ ಇದನ್ನೆಲ್ಲ ಕಲ್ಸ್ಕೊಟ್ಬಿಟ್ರೆ ನೀವು ಚೆನ್ನಾಗಿ ಓದಲ್ಲ. ಕ್ಲಿಯರ್ ಆಯ್ತಾ? ಸೊ ಈ ತರ UPSC ಅಲ್ಲಿ ತಯಾರಿ ಮಾಡಬೇಕಾಗತ್ತೆ. ಇದು ಪ್ರಿಲಿಮ್ಸ್ ಆಯ್ತು ಸಾಮಾನ್ಯವಾಗಿ. ಇನ್ನು ಮೇನ್ಸ್ ಏನ್ ನಾನು ನಿಮ್ಗೆ 2,500 ಪುಟ ಅಂತ ಹೇಳ್ದಲ್ಲ, ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಅಂದಾಜು 300ಕ್ಕೆ ನೀವು ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ಪ್ರತಿದಿನ ಸುಮಾರು ಒಂದ್ 8 ಪುಟ ಬರುತ್ತೆ. 7 ರಿಂದ 8 ಪುಟ. ಅದನ್ನ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಅಲ್ಲಿ 8 ಪುಟ ಇರೋದನ್ನ ನಿಮ್ ಹ್ಯಾಂಡ್ ರಿಟನ್ ಅಲ್ಲಿ 2 ರಿಂದ 3 ಪುಟ ಮಾಡ್ಕೊಳ್ಳಿ. ಈ ತರ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಜೂನ್ ನಿಂದ ಡಿಸೆಂಬರ್ ಟೈಮ್ ಅಲ್ಲಿ ಮಾಡೋದು, ಈಗ ಅಲ್ಲ. ಜೂನ್ ನಿಂದ ಡಿಸೆಂಬರ್ ಟೈಮ್ ಅಲ್ಲಿ ಈ ತರ ನೀವು ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಾದ್ರೆ ಸರ್ ಎಷ್ಟು ಅವರ್ ಕೊಡ್ಬೇಕು ನಾನು? ನೀವು ಫುಲ್ ಟೈಮ್ ಸ್ಟಡಿ ಮಾಡ್ತಾ ಇದ್ರೆ, ನೀವು ಒಬ್ಬ ಫುಲ್ ಟೈಮ್ ಸ್ಟೂಡೆಂಟ್ ಆಗಿದ್ರೆ ಪ್ರತಿದಿನ 10 ಅವರ್ ಟಾರ್ಗೆಟ್ ಹಾಕೊಳ್ಬೇಕು. ಅದರಲ್ಲಿ 8 ಗಂಟೆ ಸ್ಟಡಿ ಮಾಡಬೇಕು. 4 ಅವರ್ ಕ್ಲಾಸ್ ಇರುತ್ತೆ, 4 ಅವರ್ ಅದನ್ನ ಓದಬೇಕು. ಇದು ನಿಮ್ಮ ಪ್ಲಾನ್. ಎಕ್ಸಾಮ್ ದೂರ ಇದ್ದಾಗ, ಸಮೀಪ ಬಂದಾಗ 9 ಗಂಟೆಗೆ ಹೋಗುತ್ತೆ, 10 ಗಂಟೆಗೆ ಹೋಗುತ್ತೆ, ಮ್ಯಾಕ್ಸಿಮಮ್ 10 ಸಾಕು. ಸರಿ, ನಾನು ಕಾಲೇಜ್ ಸ್ಟೂಡೆಂಟ್ ಇದ್ದೀನಿ, ನಾನು ಜಾಬ್ ಹೋಲ್ಡರ್ ಇದ್ದೀನಿ, ನಾನು ಹೌಸ್ ವೈಫ್ ಇದ್ದೀನಿ, ನಾನು ಏನ್ ಮಾಡ್ಲಿ ಸರ್? ನೀವೇನ್ ಮಾಡಿ, 3 ರಿಂದ 5 ಅವರ್ ಕೊಡಿ ಟೈಮ್ ಅನ್ನ. ಇವರೆಲ್ಲರೂ 7 ರಿಂದ 8 ತಿಂಗಳಲ್ಲಿ ಒಂದು ಕೋರ್ಸ್ ಅನ್ನ ಮುಗಿಸ್ತಾರೆ. ನಾವು ಒಂದು ವರ್ಷ ಹೇಳ್ತೀವಿ, ಬಟ್ ಬೇಗನೆ ಮುಗಿಯುತ್ತದು. 7 ರಿಂದ 8 ತಿಂಗಳಲ್ಲಿ ಮುಗಿಸ್ಕೊಳ್ತಾರೆ, ಅಥವಾ 10 ತಿಂಗಳಲ್ಲಿ ಮುಗಿಸ್ಕೊಳ್ತಾರೆ ಅನ್ಕೊಳ್ಳೋಣ. ನಿಮ್ಗೊಂದು 15 ಮಂತ್ ತೆಗೆದುಕೊಳ್ತದ ಅಷ್ಟು, ಒಂದು 3-4 ತಿಂಗಳು ಎಕ್ಸ್ಟ್ರಾ ಬೇಕಾಗತ್ತೆ ಅಷ್ಟು. ಜಾಸ್ತಿ ಏನ್ ಅಂತ ತಲೆ ಕೆಡ್ಸ್ಕೊಳ್ಳೋ ಚಿಂತೆ ಮಾಡೋ ಅಗತ್ಯ ಇಲ್ಲ. ಮತ್ ನಮ್ ಕ್ಲಾಸಸ್ ಹೇಗ್ ನಡೆಯುತ್ತೆ? ಮಂಡೇ ಟು ಫ್ರೈಡೆ, ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ನಮ್ದು. ಪರ್ಫೆಕ್ಟ್ ವಿತ್ ಪ್ಲಾನ್ ಹೋಗ್ತಾ ಇರುತ್ತೆ. ಪರ್ಫೆಕ್ಟ್ ಪ್ಲಾನ್. ಓಕೆ, ಅಂದಾಜ್ ನಮ್ದು ಹೇಳಿದ್ರೆ ನಿಮ್ಗೆ 1000 ಗಂಟೆಗಳ ಟೀಚಿಂಗ್ ಇರುತ್ತೆ, ಅದ್ರಲ್ಲಿ 700 ಲೈವ್ ಇರುತ್ತೆ. ಈ ತರ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ವಾ? ಸೊ ಈ ತರ ಮಾಡ್ಕೊಂಡು ನೀವು ಮೊದಲು ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಆಮೇಲೆ ಮೇನ್ಸ್ ಕಡೆಗೆ ಹೋಗ್ಬೇಕಾಗತ್ತೆ. ಓಕೆ, ಹಾಗೆ ಈಗಾಗಲೇ ಹೇಳಿದ್ರೆ ನಿಮ್ಗೆ ಸುಮಾರು 80 to 90% ಅನ್ನ ನಾನೇ ಟೀಚ್ ಮಾಡ್ತೀನಿ. ಮತ್ತೆ 1 ವರ್ಷ ನಾನು ಇಲ್ಲಿ ನಿಮಗೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಜವಾಬ್ದಾರಿ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಸೀರಿಯಸ್ ಆಗಿ UPSC ಗೆ ಅಥವಾ KS ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ರೆ, ಸರ್ ನನಗೆ ಕ್ಲಾರಿಟಿ ಬೇಕು ಸರ್, ನಾನು 1 ವರ್ಷದಲ್ಲಿ ಇದಕ್ಕೆ ರೆಡಿ ಆಗ್ಲೇಬೇಕು ಅಂತ ಇದ್ರೆ, ನೀವು 1 ವರ್ಷ ನಾನು ಹೇಳಿದ್ದಷ್ಟೇ ಕೇಳಬೇಕು, ನಾನು ಎಷ್ಟು ಹೇಳ್ತೀನಿ ಅಷ್ಟೇ ತಯಾರಿ ಮಾಡ್ಬೇಕು, ನನ್ನನ್ನ ಕೇಳದೆ ಯಾವುದೇ ತಪ್ಪು ಹೆಜ್ಜೆ ಇಡೋ ಹಾಗಿಲ್ಲ. ಈ ತರ ಮಾಡಿದ್ರೆ 1 ವರ್ಷದಲ್ಲಿ ನೀವ್ ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋ ಲೆವೆಲ್ಗೆ ಹೋಗ್ತೀರಿ. ಯಾಕಂದ್ರೆ ಅಂತಹ ರಿಸಲ್ಟ್ ಅನ್ನ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ತೆಗೆದುಕೊಂಡು ಬರೋರಿದ್ದಾರೆ. 1 ವರ್ಷ ಆದ್ಮೇಲೆ ಬೇಕಾದ್ರೆ ಬಂದ್ ನನ್ನ ಕೇಳಿ, ನಾನ್ ಈ ತರ ಮಾಡಿ ಅಂತ ಹೇಳ್ತೀನಿ ನಿಮಗೆ. ಆ ತರ ಮಾಡಿ ಹೋಗಿ ಎಕ್ಸಾಮ್ ಬರೀರಿ. ಬರೆದ ಮೇಲೆ ಬನ್ನಿ, ಸರ್ ನೀವ್ ಹೇಳಿದ್ರಿ ಬಟ್ ಈ ತರ ಬರ್ಲಿಲ್ಲ ಸರ್ ಅಂತ ಯಾವ್ದಾದ್ರು ನನಗೆ ಆ ತರ ತೋರಿಸಿ ನೋಡೋಣ. ಯಾಕಂದ್ರೆ ಈ 2 ಸಾರಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಎಕ್ಸಾಮ್ ಅನ್ನ ಬರ್ದಿದ್ದಾರೆ. ಈಗ ಸ್ವಲ್ಪ ಅಂಕಗಳಲ್ಲೇ ಮಿಸ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ಖುಷಿಯಿಂದ ಬಂದ್ ಹೇಳಿದಾರೆ, ಸರ್ ನೀವ್ ಏನ್ ಹೇಳಿದ್ರಿ ಅದೇ ತರ ಬಂದಿತ್ತು ಸರ್. ಈ ವರ್ಷ ಕ್ಲಿಯರ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು. ಆ ಸಾಮರ್ಥ್ಯ ಅವರಲ್ಲಿದೆ. ಸೊ ನೀವು ಅಂತವರಲ್ಲಿ ಒಬ್ರು ಆಗ್ಬೇಕು ಅನ್ಕೊಂಡಿದ್ರೆ, ನಮ್ ಕನಸಿದೆ, ನಿಮ್ಮನ್ನ IAS ಮಾಡಿಸ್ಬೇಕು ಅನ್ನೋ ಕನಸಿನಿಂದಾನೇ ಈ ಸಂಸ್ಥೆನ ಆರಂಭ ಮಾಡಿರೋದು. ನಿಮ್ಮ ಟೈಮು ಹಾಳಾಗಬಾರ್ದು. ಈಗ ನಾವೆಲ್ಲ ತಯಾರಿ ಮಾಡ್ಕೊಂಡಾಗ ನಮ್ಗೆ ಕ್ಲಾರಿಟಿ ಇರ್ಲಿಲ್ಲ. 3-4 ವರ್ಷ ನಮ್ ಕ್ಲಾರಿಟಿ ಸಿಗೋಕೆನೆ 3-4 ವರ್ಷ ಬೇಕಾಯ್ತು. 2018ರಲ್ಲಿ ನಾನು ತಯಾರಿ ಸ್ಟಾರ್ಟ್ ಮಾಡಿದ್ದೆ. 2022ರಲ್ಲಿ ಗೊತ್ತಾಯ್ತು ನನಗೆ, ಓಹೋ UPSC ಅಂದ್ರೆ ಇದು ಅಂತ ಹೇಳಿ. 3 ಮಾರ್ಕ್ಸ್ ಅಲ್ಲಿ ಫೇಲ್ ಆದೆ ನಾನು GS ಅನ್ನ 2022ರಲ್ಲಿ ಪ್ರಿಲಿಮ್ಸ್ ಅಲ್ಲಿ. ಸೊ ನಿಮ್ಗೆ ಆ ತರ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ನಾನು ಇದನ್ನ ಸ್ಟಾರ್ಟ್ ಮಾಡಿರೋದು. 1 ವರ್ಷ ಪ್ಲಸ್ 1 ವರ್ಷ 2 ಅಟೆಂಪ್ಟ್ಗೋಸ್ಕರ ನಿಮ್ ಟೈಮ್ ಅನ್ನು ನನಗೆ ಕೊಡಬೇಕು. ಅಷ್ಟು ಮೀರಿ ನನಗೆ ತೃಪ್ತಿ ಆಗ್ಲಿಲ್ಲ ಅಂತ ಅಂದ್ರೆ ನೀವೆಲ್ಲೋ ತಪ್ಪಿದ್ದೀರಿ ಅಂತ. ಪ್ರತಿದಿನ ಕ್ಲಾಸ್ ಕೇಳ್ತೀರಿ, ಶಾರ್ಟ್ ನೋಟ್ಸ್ ಮಾಡ್ತೀರಿ, ರಿವಿಷನ್ ಮಾಡ್ತೀರಿ, ವೀಕ್ಲಿ ಟೆಸ್ಟ್ ಬರೀತೀರಿ, ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡ್ತೀರಿ, PYQ ಅನಾಲಿಸಿಸ್ ಕ್ಲಾಸ್ ಕೇಳ್ತೀರಿ, PYQ ಸ್ವಂತ ಅನಾಲಿಸಿಸ್ ಮಾಡ್ತೀರಿ, ಹೋಗಿ ಎಕ್ಸಾಮ್ ಬರೀತೀರಿ, ಪಾಸ್ ಆಗ್ತೀರಿ ಅಷ್ಟೇ. ಶೂಟ್ ಮಾಡೋದು, ಗುರಿ ಮುಟ್ಟೋದು, ಇದಿಷ್ಟೇ ಇಲ್ಲಿ. ನೀವು ಸೀರಿಯಸ್ ಆಗಿದ್ರೆ, ನಿಮ್ ಬಳಿ ಮಾಡ್ಲೇಬೇಕು ಅನ್ನೋ ಹಠ ಇದ್ರೆ, ಸರ್ ನಾನು ಅದೇನಾಗ್ತೀನೋ ಗೊತ್ತಿಲ್ಲ, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಅಥವಾ ನಾನೊಬ್ಬ DC ಆಗಬೇಕು, ಅಥವಾ ನಾನೊಬ್ಬ SP ಆಗಬೇಕು ಅನ್ನೋ ಕನಸು ನಿಮ್ಮಲ್ಲಿದ್ರೆ ಬನ್ನಿ, ನಾನು ಗ್ಯಾರಂಟಿ ಕೊಡ್ತೀನಿ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿಮಗೆ, 1 ವರ್ಷದಲ್ಲಿ ನಿಮ್ಮನ್ನ ರೆಡಿ ಮಾಡ್ತೀವಿ. ಎಸ್, ವಿ ವಿಲ್ ಮೇಕ್ ಯು ಅಂಡ್ ಆಫೀಸರ್. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ರು ವಿದ್ಯಾರ್ಥಿಗಳು ಜಾಯ್ನ್ ಆಗ್ಬಹುದು. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಂದೇ ಇಷ್ಟ ಅರ್ಥ ಮಾಡ್ಕೊಳ್ಳಿ, ನಾವು ಕ್ಲಾಸ್ ಅಲ್ಲಿ ಹೆಚ್ಚು ಮಾತಾಡೋದು ಕನ್ನಡ, ನೋಟ್ಸ್ ಬೋರ್ಡ್ ಮೇಲೆ ಕಾಣೋದೆಲ್ಲ ಇಂಗ್ಲಿಷ್ ಇರುತ್ತೆ, ಮಾತಾಡೋದು ಕನ್ನಡದಲ್ಲಿ. ಯಾಕೆ? ನಿಮ್ಗೆ ನೆನಪು ಉಳಿಲಿಕ್ಕೆ ಅನ್ನೋ ಕಾರಣಕ್ಕೆ ಆತರ ನಾವು ಅರ್ಥ ಮಾಡಿಸ್ತೀವಿ ನಿಮ್ಗೆ. ಇಷ್ಟು ಬಿಟ್ರೆ ನಮ್ಮ ನೋಟ್ಸ್ ಇಂಗ್ಲಿಷ್ ಪ್ಲಸ್ ಕನ್ನಡ 2ರಲ್ಲೂ ಕೂಡ ಲಭ್ಯ ಇದೆ. ಕನ್ನಡದಲ್ಲಿ ಫಸ್ಟ್ ಟೈಮ್, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸಂಪೂರ್ಣ UPSC ನೋಟ್ಸ್
ಸ್ಟ್ಯಾಂಡರ್ಡ್ ನೋಟ್ಸ್ ಕನ್ನಡದಲ್ಲಿ ರೆಡಿ ಇದೆ, ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಇಂಗ್ಲಿಷ್ ನೋಟ್ಸ್ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ಸಿಗುತ್ತೆ, ನಮ್ಮಲ್ಲಿ ಕೂಡ ಸಿಗುತ್ತೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಸೊ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರು ಕನಸು ಇಟ್ಕೊಂಡಿದ್ದೀರಿ ನಮ್ಮಲ್ಲೇ ಜಾಯ್ನ್ ಆಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇಲ್ಲ ಸರ್ ನಾನು ಈಗಾಗಲೇ ಒಂದ್ ಕಡೆ ಜಾಯ್ನ್ ಆಗಿದ್ದೀನಿ ಅಥವಾ ಬೇರೆ ಕಡೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಅಂದ್ರೆ ಸ್ಯಾಂಪಲ್ ಕ್ಲಾಸ್ ಗಳನ್ನ ನೋಡಿ, ಯಾವ ಸರ್ ಟೀಚ್ ಮಾಡ್ತಾರಂತ ನೋಡಿ, ಅವರವರ ಸಬ್ಜೆಕ್ಟ್ ಗಳನ್ನ ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆದ್ರೆ ಮಾತ್ರ ಜಾಯ್ನ್ ಆಗಿ. ನಮ್ಮಲ್ಲಿ ಮಾತ್ರ ನಾನು ಹೇಳ್ತಾ ಇದೀನಲ್ಲ, ಪ್ರಿಲಿಮ್ಸ್ ನ ಸಿಸ್ಯಾಟ್ ಒಂದು ಬಿಟ್ಟು ಈ ವರ್ಷ ಮ್ಯಾಕ್ಸಿಮಮ್ ಎಲ್ಲಾ ಸಬ್ಜೆಕ್ಟ್ ನಾನೇ ಟೀಚ್ ಮಾಡೋದು, ನಿಮ್ಗೆ ಎಲ್ಲವನ್ನು ಕೂಡ ಅರ್ಥ ಮಾಡಿಸ್ತೀನಿ. ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಈ ಲಕ್ ನಿಮಗೆ ಮತ್ತೆ ಸಿಗೋ ಚಾನ್ಸಸ್ ತುಂಬಾ ಕಡಿಮೆ. ಓಕೆ, ಸೊ ಹೊಸ ಬ್ಯಾಚ್ ಶೀಘ್ರದಲ್ಲೇ ಆರಂಭ ಆಗೋದಿದೆ. ನಮ್ ನಂಬರ್ ನಿಮ್ಗೆ ಕೊಟ್ಟಿದ್ದೀವಿ 9481837426. ಆಫೀಸ್ ನಂಬರ್ ಇದು. ಮೆಸೇಜ್ ಮಾತ್ರ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ. ನಿಮ್ಮನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳುವಾಗಲೂ ಕೂಡ ನಿಮ್ಗೆ ಮೊದಲು ಡೀಟೇಲ್ಸ್ ಕಳಿಸ್ತೀವಿ. ಆ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ನಿಮ್ ಡೌಟ್ಸ್ ಕೇಳೋದು. ನೀವು ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ ಒಂದ್ಸಾರಿ ನಾನು ನಿಮ್ ಜೊತೆ ಮಾತಾಡ್ತೀನಿ. ನಿಮ್ಮ ವಯಸ್ಸು ಎಷ್ಟಿದೆ, ನಿಮ್ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಹೇಗೆಲ್ಲ ಬೆನಿಫಿಟ್ಸ್ ಇದೆ, ಇದನ್ನೆಲ್ಲ ಚೆಕ್ ಮಾಡಿ ನಾನು ನಿಮಗೆ ಜಾಯ್ನ್ ಆಗಬೇಕು ಬೇಡ ಹೇಳ್ತೀನಿ. ಯಾಕಂದ್ರೆ ಇವತ್ತೇ ಒಬ್ರು ಮೆಸೇಜ್ ಮಾಡಿದ್ರು, ಬೆಂಗಳೂರಿನವರು, ಅವ್ರ ವಯಸ್ಸು 36, SC ಕ್ಯಾಟಗರಿಯಲ್ಲಿ ಬರ್ತಾರೆ. ಅವ್ರ ಕೊನೆಗೆ ಇದೇ ಲಾಸ್ಟ್ ಅಟೆಂಪ್ಟ್ ಅವ್ರದ್ದು 2026 ಲಾಸ್ಟ್ ಅಟೆಂಪ್ಟ್ ಅವ್ರದ್ದು. ಬಟ್ ಅವ್ರು ಅನ್ಕೊಂಡಿದ್ರು 2027 ಕೂಡ ನನಗೆ ಸಿಗುತ್ತೆ. ನಾನು ಹೇಳಿದೆ ಇಲ್ಲ ನಿಮ್ ಮೇಡಮ್ ನಿಮ್ಗೆ ಸಿಗಲ್ಲ, ಸುಮ್ನೆ ನೀವು ಆಫ್ಲೈನ್ ಎಲ್ಲ ಕೋಚಿಂಗ್ ಜಾಯ್ನ್ ಆಗೋಕೆ ಹೋಗ್ಬೇಡಿ, ನಿಮ್ ದುಡ್ಡು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಸಿಗೋದು ಬರೀ 6 ತಿಂಗಳ ಟೈಮ್. ನಿಮ್ಗೆ UPSC ಕನಸಿದ್ರೆ ಸಾಕಾಗಲ್ಲ. ನೀವು ಬೇಕಾದ್ರೆ KS ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ 40 ವರ್ಷವರೆಗೂ ಟೈಮ್ ಇರುತ್ತೆ, ನೀವು ಪ್ರಯತ್ನ ಪಡಬಹುದು ಅಂತ ಹೇಳಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವುದೋ ಒಂದು ಸಂಸ್ಥೆಯವರವರಿಗೆ 1,30,30,000 ಕೊಡಿ ಜಾಯ್ನ್ ಆಗ್ಬಿಡಿ ಅಂತ ಹೇಳ್ಬಿಟ್ರಂತೆ ಡೈರೆಕ್ಟ್ ಆಗಿ. ಆತರ ಅಲ್ಲ, ನೀವು ಬಂದಿದ್ದೀರಿ ಅಂದ ತಕ್ಷಣ ಕುರಿಗಳ ತರ ನಿಮ್ಮನ್ನ ತುಂಬಾ ಹಾಗಿಲ್ಲ. ನಿಮ್ಮ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಮೊದಲು. ನಿಮ್ಮ ವಯಸ್ಸು ಎಷ್ಟಿದೆ, ನಿಮ್ ಡಿಗ್ರಿ ಬ್ಯಾಕ್ ಗ್ರೌಂಡ್ ಏನಿದೆ, ನೀವು ಯಾಕೆ UPSC ಮಾಡ್ಬೇಕು ಅನ್ಕೊಂಡಿದ್ದೀರಿ, ಸೊ ಈ ತರ ಎಲ್ಲ ಸ್ಟಡಿ ಮಾಡ್ಕೊಂಡು ನಿಮ್ಗೆ ನಾವು ಕ್ಲಾರಿಟಿ ಕೊಡ್ತೀವಿ. ಹಾಗಾಗಿ ಒಬ್ಬ ಒಳ್ಳೆ ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ರೆ ಮತ್ತೆ IAS ಯಾಕೆ ಆಗ್ಬೇಕು ಅನ್ಕೊಂಡಿರ್ತೀರಿ ಅದು ಕೂಡ ನಿಮಗೆ ಗೊತ್ತಿರತ್ತೆ. ಇಲ್ಲಿ ನಿಮಗೆ ಅಧಿಕಾರ ಸಿಗುತ್ತೆ, ಇಲ್ಲಿ ನಿಮಗೆ ಗೌರವ ಸಿಗುತ್ತೆ, ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಅವಕಾಶಗಳು ಸಿಗುತ್ತೆ. ಈ ಸಮಾಜವನ್ನ ಬದಲು ಮಾಡುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರುತ್ತೆ. ಒಂದು ಜಿಲ್ಲೆ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ಸಣ್ಣ ವಯಸ್ಸಲ್ಲಿ ಆದ್ರೆ ಒಂದು ರಾಜ್ಯ ನಿಮ್ಮ ಅಂಡರ್ ಅಲ್ಲಿ ನಡೆಯುತ್ತೆ. ಈ ಮಂತ್ರಿಗಳೆಲ್ಲ ಯಾರ ಮಾತು ಕೇಳ್ತಾರೆ ಅನ್ಕೊಂಡಿದ್ದೀರಿ? IAS ಅಧಿಕಾರಿಗಳ ಮಾತನ್ನ ಕೇಳ್ತಾರೆ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಜ್ಞಾನ ಬಂದಿರುತ್ತೆ. ಎಷ್ಟು ಓದ್ತೀರಿ ನೀವು? ಒಂದೇ ವರ್ಷದಲ್ಲಿ 7,000 ಪುಟ ಓದ್ತೀರಿ. ಎಲ್ಲಿ ಸಿಕ್ಕೋರು ಓದ್ತಾರ ಇದನ್ನ? ನೋ. ಸೊ ಬನ್ನಿ, 5 ಜನ IAS ನಿಮಗೋಸ್ಕರ ಇದೆ. ಆಫ್ಲೈನ್ ಬರೋರು ಆಫ್ಲೈನ್ ಬರಬಹುದು, ಆನ್ಲೈನ್ ತಗೊಳ್ಳೋರು ಆನ್ಲೈನ್ ತಗೊಳ್ಬಹುದು. ನನ್ನ ರೆಕಮೆಂಡೇಶನ್ ಇಷ್ಟೇ, ನೀವು ಹೇಗೆ ಇರಿ, ಎಲ್ಲೇ ಇರಿ, ಪ್ರತಿದಿನ 8 ಗಂಟೆ 1 ವರ್ಷ ನಮ್ಗೆ ಕೊಡಿ, ನಾವು ನಿಮ್ಮನ್ನ ರೆಡಿ ಮಾಡ್ತೀವಿ. ಸರಿ? ಸೊ ಇಷ್ಟೆಲ್ಲ ಆಗಿದ್ರೆ ನಿಮ್ಮ ಕನಸನ್ನ ನಾನು ತಿಳ್ಕೊಳ್ಬೇಕಲ್ಲ. ನಿಮ್ಮ ಕಮೆಂಟ್ ಬೇಕು ನನಗೆ. ಏನ್ ಕಮೆಂಟ್ ಬೇಕು ಗೊತ್ತಾ? ನೀವ್ ಏನ್ ಆಗ್ಬೇಕು ಅನ್ಕೊಂಡಿದ್ದೀರಿ? IAS ಯಾವ ವರ್ಷದ ಗುರಿ ಇದೆ ನಿಮ್ದು, ಯಾವ ವರ್ಷಕ್ಕೆ ಆಗ್ಬೇಕು ಅನ್ಕೊಂಡಿದ್ದೀರಿ ಅಷ್ಟೇ ಕಮೆಂಟ್ ಮಾಡಿ. IAS 2027, IPS 2028 ಈ ತರ ಕಮೆಂಟ್ ಮಾಡಿ. ನಾನು ನೋಡಿ ನಿಮ್ಮ ಒಂದು ಕಮೆಂಟ್ ಗೆ ನಮಗೂ ಕೂಡ ತೃಪ್ತಿ ಆಗತ್ತೆ, ಖುಷಿ ಆಗತ್ತೆ. ಹಾಗೇನೆ ಈ ವಿಡಿಯೋ ಮುಗಿದ ಮೇಲೂ ಕೂಡ ಮತ್ತೇನಾದ್ರೂ ಡೌಟ್ಸ್ ಉಳಿದಿದ್ರೆ, ನಾನು ಏನೇನಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಬರೀರಿ, ಉತ್ತರ ಕೊಡೋಕೆ ಪ್ರಯತ್ನ ಪಡ್ತೀವಿ. ಕರ್ನಾಟಕದಿಂದ ಪ್ರತಿ ವರ್ಷ 24ರಿಂದ 25 ಜನ ಮಾತ್ರ ಪಾಸ್ ಆಗ್ತಾ ಇದ್ದಾರೆ. ಆ ಸಂಖ್ಯೆಯನ್ನ ನಾವು 100ಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಗುರಿಯನ್ನ ಹೊತ್ಕೊಂಡು ಇದನ್ನ ಆರಂಭ ಮಾಡಿದೀವಿ. ಅವರಲ್ಲಿ ನೀವು ಒಬ್ರು ಆಗ್ಬೇಕು, ಲವಾಸ್ನ ಹೋಗ್ಬೇಕು, ನನಗೂ ಒಂದು ಮೆಸೇಜ್ ಹಾಕ್ಬೇಕು, ನಾನು ನಿಮ್ ಜೊತೆ ಬಂದು ಒಂದ್ ಸೆಲ್ಫಿ ತೆಗೆದುಕೊಳ್ಬೇಕು. ಇಷ್ಟೇ ನನ್ನ ಆಸೆ. ಇದೊಂದೇ ಸದ್ಯಕ್ಕೆ ನನ್ನ ಆಸೆ. ಕನಸನ್ನ ಈಡೇರಿಸ್ತಿರಲ್ವಾ? ಈಡೇರಿಸಲೇಬೇಕು. ಯಾಕಂದ್ರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಯು ಆರ್ ಮೋರ್ ಪವರ್ಫುಲ್ ದ್ಯಾನ್ ವಾಟ್ ಯು ಥಿಂಕ್. ಅದಕ್ಕೋಸ್ಕರ ಇವತ್ತು ನಾವು ಪ್ರಾಕ್ಟೀಸ್ ಮಾಡುವಾಗ ಹೆಚ್ಚು ಬೆವರು ಸುರಿಸೋಣ, ರಣರಂಗದಲ್ಲಿ ಕಡಿಮೆ ರಕ್ತ ಸುರಿಸೋಣ. ಕರ್ನಾಟಕದ ಸಾಮರ್ಥ್ಯವನ್ನ ನಮ್ಮ ಭಾರತಕ್ಕೆ ತೋರಿಸೋಣ. ಪ್ರತಿ ವರ್ಷ ಮಿನಿಮಮ್ 25ರಿಂದ 30 ಜನ ಬರೀ IAS ಆಗೋಣ. ಇವತ್ತೇನು 24ರಿಂದ 25 ಜನ ಆಗ್ತಾರಲ್ಲ, ಅದರಲ್ಲಿ 3-4 ಜನ ಮಾತ್ರ IAS ಆಗ್ತಾರೆ. ಹೇಗಂತೀರಿ? ಮಾಡ್ತೀರಿ ಅಲ್ವಾ? ಇದಕ್ಕೆ ನಿಮ್ಮ ಬೆಂಬಲ ನನಗ್ ಬೇಕಾಗಿಲ್ಲ. ಇದಕ್ಕೆ ನನಗ್ ಬೇಕಾಗಿರೋದು ನಿಮ್ಮ ರ್ಯಾಂಕ್ಗಳು. ಅದೇ ನಮ್ಮ ಬಂಡವಾಳ. ಪ್ರಯತ್ನ ಪಡ್ತೀರಿ, ಪಡ್ಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.